ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಕಳೆದ ಕೆಲವು ದಿನಗಳಿಂದ ದೀಪಾವಳಿ ಹಬ್ಬದ ಕಾರಣದಿಂದಾಗಿ ಹಿಂದೂ ಪತ್ರಿಕೆಯ ವಿಶ್ಲೇಷಣೆ ಪ್ರಕಟ ಆಗಿರಲಿಲ್ಲ. ಈಗ ಎಲ್ಲ ದಿನಗಳನ್ನ ಒಂದೊಂದಾಗಿ ಕವರ್ ಮಾಡ್ತಾ ಹೋಗೋಣ. ಇವತ್ತು ಅಂದ್ರೆ 23, ಇವತ್ತು ದ ಹಿಂದೂ ಪತ್ರಿಕೆಯ ಬ್ಯಾಂಗ್ಳೂರ್ ಎಡಿಷನ್ ಪ್ರಕಟ ಆಗಿಲ್ಲ. ಬಹುಶಃ ಅವರಿಗೂ ದೀಪಾವಳಿ ಹಬ್ಬದ ರಜೆ ಇರಬಹುದು. ನಾಳೆಯಿಂದ ಮತ್ತೆ ಅವರು ಪ್ರಕಟ ಮಾಡಬಹುದು. ನಾವು ಹಿಂದಿನ ದಿನಗಳಾದ 17, 18, 19 ಆ ದಿನಗಳ ಮುಖ್ಯ ವಿಷಯಗಳನ್ನ ಈಗ ನೋಡ್ತಾ ಹೋಗೋಣ. ಮತ್ತೆ ಇಲ್ಲಿ ನಾನು ಎರಡೇ ಕಾಲಮ್ ಮಾಡಿದ್ದೇನೆ. ಮೊದಲು ಇಮೇಜ್ ಅನ್ನು ಆಡ್ ಮಾಡ್ತಾ ಇದ್ದೆ, ಆದ್ರೆ ಇಮೇಜ್ ಇಂದ ಜಾಸ್ತಿ ಏನು ದೊಡ್ಡ ಯೂಸ್ ಆಗುತ್ತೆ ಅಂತ ನನ್ಗೆ ಅನ್ಸ್ತಾ ಇಲ್ಲ. ಒಂದ್ ವೇಳೆ ಯಾರಾದ್ರೂ ಹೇಳಿದ್ರೆ ಮತ್ತೆ ಆಡ್ ಮಾಡ್ತೇನೆ, ಆದ್ರೆ ಕಂಟೆಂಟ್ ಜಾಸ್ತಿ ಮಾಡಿ ಇಮೇಜ್ ಅಥವಾ ಈ ಒಂದು ಸ್ಪೇಸ್ ಅನ್ನ ಕಡಿಮೆ ಮಾಡಬೇಕು, ಸ್ಪೇಸ್ ವೇಸ್ಟ್ ಆಗೋದನ್ನ ಕಡಿಮೆ ಮಾಡಬೇಕು ಅಂತ ಕೇವಲ 2 ಕಾಲಮ್ ಮಾತ್ರ ಇಟ್ಟಿದ್ದೇನೆ. ಮೊದಲನೇದು ನೋಡಿ, ಇಂಡಿಯಾಸ್ ರಷ್ಯನ್ ಆಯಿಲ್ ಇಂಪೋರ್ಟ್ಸ್. ಭಾರತ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಿರುವಂತ ನ್ಯೂಸ್. ನಮಗೆ ಏನ್ ಬೇಕು? ಅಫೋರ್ಡೆಬಲ್ ಆಯಿಲ್ ಬೇಕು ಅಲ್ವಾ? ನಮಗೆ ಕೈಗೆಟುಕುವ ದರದಲ್ಲಿ ತೈಲ ಬೇಕು. ಹೀಗಾಗಿ ನಾವು ರಷ್ಯಾದಿಂದ ಆಯಿಲ್ ಅನ್ನ ಖರೀದಿ ಮಾಡ್ಕೊಳ್ಳೋದನ್ನೇ ಮುಂದುವರ್ಸ್ಕೊಂಡು ಹೋಗಿದ್ದೇವೆ. ಯಾಕಂದ್ರೆ ನಮ್ಗೆ ಯಾವ್ದು ಮುಖ್ಯ? ನಮ್ಗೆ ನ್ಯಾಷನಲ್ ಇಂಟ್ರೆಸ್ಟ್. ವಿ ಆರ್ ಪ್ರಯಾರಿಟೈಸಿಂಗ್ ಅವರ್ ನ್ಯಾಷನಲ್ ಇಂಟ್ರೆಸ್ಟ್. ನಮ್ಮ ರಾಷ್ಟ್ರೀಯ ಹಿತಾಸಕ್ತಿ ಮುಖ್ಯ. ಹಾಗಾಗಿ ನಾವು ಯಾವಾಗ್ಲೂ ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿ. ನಾವು ನಮ್ಮ ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಅನುಸರಿಸ್ಕೊಂಡು ಹೋಗ್ತೇವೆ ಹೊರತು ಯಾವುದೇ ಪ್ರೆಷರ್ಗೆ ಒಳಗಾಗುವುದಿಲ್ಲ. ಅದರಲ್ಲೂ ಪ್ರೆಷರ್ ಫ್ರಮ್ ದಿ USA. USA ಏನ್ ಹೇಳ್ತಾ ಇತ್ತು? ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬಾರ್ದು, ನೀವು ಇಂಡಿಯಾ ಇನ್ ಮುಂದೆ ಖರೀದಿ ಮಾಡಲ್ಲ ಅಂತ ಸಹ ಟ್ರಂಪ್ ಅವರು ಘೋಷಣೆ ಮಾಡ್ಬಿಟ್ಟಿದ್ರು. ಆದ್ರೆ ಅದಕ್ಕೆ ನಾವು ಬಗ್ಗೋದಿಲ್ಲ ಅಂತ ಭಾರತ ಹೇಳ್ತಾ ಇದೆ. ಅದ್ರ ಜೊತೆ ಬರೀ ಅಫೋರ್ಡೆಬಲ್ ಆಯಿಲ್ ಮಾತ್ರ ಅಲ್ಲ, ನಮ್ಗೇನು ಡೈವರ್ಸಿಫಿಕೇಶನ್ ಇಂಪಾರ್ಟೆಂಟ್ ಅಂತಂದ್ರೆ ವೈವಿಧ್ಯೀಕರಣ. ಯಾಕೆ ವೈವಿಧ್ಯೀಕರಣ ಮಾಡ್ತಾರೆ? ಯಾಕಂತಂದ್ರೆ ಕೆಲವು ಕಂಟ್ರೀಸ್ಗಳ ಮೇಲೆ ಅಥವಾ ವಾಲಟೈಲ್ ರೀಜನ್ಗಳಂತ ಕರೀತೇವೆ, ಟ್ರೆಡಿಷನಲ್ ರೀಜನ್ಗಳು ಅಂತಂದ್ರೆ ಮೊದಲಿಂದ ಎಲ್ಲಿಂದ ನಾವು ಆಯಿಲ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ವೋ ಅಲ್ಲಿಂದಾನೇ ಖರೀದಿ ಮಾಡ್ತಾ ಇದ್ರೆ ಒಂದು ವೇಳೆ ಆ ದೇಶದಲ್ಲಿ ಆ ಪ್ರದೇಶದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವು ಕೇವಲ ಒಂದ್ರ ಮೇಲೆ ಡಿಪೆಂಡ್ ಆಗದೆ ನಮ್ಮ ಸೋರ್ಸ್ ಅನ್ನ ಬೇರೆ ಬೇರೆ ಕಡೆ ನಾವೇನ್ ಮಾಡ್ತೇವೆ? ಡೈವರ್ಸಿಫೈ ಮಾಡ್ತೇವೆ. ಬ್ರಾಡ್ ಬೇಸಿಂಗ್ ಅಂಡ್ ಡೈವರ್ಸಿಫೈಯಿಂಗ್ ಎನರ್ಜಿ ಸೋರ್ಸಸ್. ಹಾಗಾಗಿ ಅದು ನಮ್ಮ ಕೋರ್ ಪಾಲಿಸಿ. ಇಂಧನ ಮೂಲಗಳನ್ನ ವಿಸ್ತರಿಸೋದು ಮತ್ತೆ ವೈವಿಧ್ಯೀಕರಣಗೊಳಿಸೋದು. ಹಾಗಾಗಿ ನಾವು ರಷ್ಯಾದಿಂದ ಸಹ ಅದನ್ನ ಖರೀದಿಸ್ತಾ ಇದ್ದೇವೆ. ಬಹುಪಾಲು ಈಗ ರಷ್ಯಾದಿಂದ ಖರೀದಿಸ್ತಾ ಇದ್ದೇವೆ. ಹೀಗಾಗಿ ವಾಲಟೈಲ್ ರೀಜನ್ಗಳ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ಇದರಿಂದಾಗಿ ನಮಗೆ ಸಪ್ಲೈ ಸಹ ಕಡಿಮೆ, ಚೀಪರ್ ಸಪ್ಲೈ ಸಿಗುತ್ತೆ, ಹೆಚ್ಚು ಸ್ಟೇಬಲ್ ಆಗಿರುತ್ತೆ. ಅದ್ರ ಜೊತೆ ನಮ್ಮ ಎಕಾನಮಿ ಗ್ರೋ ಆಗ್ತಾ ಇದೆ, ಇದಕ್ಕೆ ಸಹ ಇದು ಪೂರಕ ಆಗಿರುತ್ತೆ. ಮತ್ತು ನಾವು ನೋಡಿ, ಬ್ಯಾಲೆನ್ಸಿಂಗ್ ಆಕ್ಟ್. ಯಾವಾಗಲೂ ಸಹ ನಾವು ಎಲ್ಲವನ್ನ ಸಮತೋಲನಗೊಳಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತಾ ಇರ್ತೇವೆ. ಒಂದ್ ಕಡೆ ರಷ್ಯಾ ಇದೆ, ಇನ್ನೊಂದ್ ಕಡೆ USA ಇದೆ. ರಷ್ಯಾದ ಜೊತೆನೂ ಸಹ ನಾವು ನಮ್ಮ ಲಾಂಗ್ ಟರ್ಮ್ ಡಿಫೆನ್ಸ್ ಮತ್ತೆ ಎನರ್ಜಿ ಟೈಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದ್ರ ಜೊತೆ USA ಜೊತೆ ಪಾರ್ಟ್ನರ್ಶಿಪ್, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಸಹ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆವಾಗ ಮಧ್ಯದಲ್ಲಿ ಏರುಪೇರುಗಳು ಆಗ್ತಾ ಇರುತ್ತೆ, ಆದ್ರೂ ಸಹ ಅದನ್ನ ಸಮತೋಲನಗೊಳಿಸೋದ್ರಲ್ಲಿ ಭಾರತ ಬಹಳ ಮುಂದಿದೆ ಅಂತ ಹೇಳ್ಬಹುದು. ಇದ್ರ ಜೊತೆ US ಏನ್ ಮಾಡುತ್ತೆ ಕೆಲವೊಂದ್ಸಾರಿ? ಕಾಟ್ಸಾ ಅಂತಂದ್ರೆ ಕೌಂಟ್ರಿಂಗ್ ಅಮೆರಿಕಾಸ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆಕ್ಟ್. ಸ್ಯಾಂಕ್ಷನ್ಸ್ ಆಕ್ಟ್. ಕಾಟ್ಸಾ ಅಂತಂದ್ರೆ ಈಗ ಯಾರ್ಯಾದ್ರೂ ಅಮೆರಿಕದ ಅಡ್ವರ್ಸರಿಗಳಿಂದ ಅಥವಾ ರಷ್ಯಾದಿಂದ ಬೇರೆ ಬೇರೆ ಅಮೆರಿಕಕ್ಕೆ ಯಾವುದು ದೇಶ ಆಗೋದಿಲ್ವೋ ಅದರಿಂದ ಒಂದು ವೇಳೆ ಟ್ರೇಡ್ ಅನ್ನ ಮಾಡ್ತಾ ಇದ್ರೆ ಅವ್ರ ಮೇಲೆ ನಿರ್ಬಂಧವನ್ನು ವಿಧಿಸ್ಬಿಡೋದು. ಕಾಟ್ಸಾ ಏನ್ ಮಾಡ್ತಾ ಇದೆ? ಇಟ್ ಥ್ರೆಟನ್ಸ್ ಕಂಟ್ರೀಸ್ ದಟ್ ಟ್ರೇಡ್ ಸಿಗ್ನಿಫಿಕೆಂಟ್ಲಿ ವಿತ್ ರಷ್ಯಾ. ರಷ್ಯಾದ ಜೊತೆ ಯಾರಾದ್ರೂ ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ವಾಣಿಜ್ಯ ನಡೆಸ್ತಾ ಇದ್ರೆ ಅವರಿಗೆ ನಿರ್ಬಂಧ ಹಾಕೋದು ಇದ್ರ ಗುರಿ. ಈಗ ಇಂಡಿಯಾ ಇದೆಯಲ್ವಾ ನಮ್ಮ ದೇಶ, ಈಗ ನಾವು ರಷ್ಯಾದ ಜೊತೆಗೆ ಸಹ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ರಿಸ್ಕ್ ಆಫ್ ಸ್ಯಾಂಕ್ಷನ್ ಅನ್ನ ನಾವು ಕರೆಕ್ಟ್ ಆಗಿ ಬಹಳ ಕೂಲಂಕುಷವಾಗಿ ಎಚ್ಚರಿಕೆಯಿಂದ ಅದನ್ನ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕಾಗಿದೆ. ನೆಕ್ಸ್ಟ್ ವಿಷಯ ನೋಡಿ, FSSAI ಏನು ಫುಲ್ ಫಾರ್ಮು? ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಈಗ ಮೇಲ್ಗಡೆ ಹೆಡ್ಲೈನ್ ಇರುತ್ತಲ್ಲ, ಹೆಡ್ಲೈನ್ ಕೆಳಗಡೆ ಇದು ಯಾವ ಸಬ್ಜೆಕ್ಟ್ ಗೆ ರಿಲೇಟೆಡ್ ಆಗಿರೋದು ಅಂತ ಕೊಟ್ಟಿರೋದು. ಇಲ್ಲಿ ಈ ವಿಷಯ ಪಬ್ಲಿಕ್ ಹೆಲ್ತ್ ಗವರ್ನೆನ್ಸ್ ಟಾಪಿಕ್ GS2 ಅಲ್ಲಿ ಬರೋದು, GS3 ಅಲ್ಲಿ ಫುಡ್ ಸೆಕ್ಯೂರಿಟಿ ಎಕಾನಮಿಗೆ ಸಂಬಂಧಪಟ್ಟಿರೋದು ಅಂತ ಅಲ್ಲಿ ಮೆನ್ಷನ್ ಮಾಡಿರೋದು. ಅದು ಮೇಲ್ಗಡೆ ಸಹ ಹಾಗೆ ಒಂದು ವಿಷಯ, ಮೇನ್ ವಿಷಯ ಅಂಡರ್ಲೈನ್ ಮಾಡ್ಕೊಂಡಿದೆ, ಅದ್ರ ಕೆಳಗಡೆ GS2 GS3 ಅದಕ್ಕೆ ಯಾವ ಸಿಲೆಬಸ್ ಲಿಂಕ್ ಆಗುತ್ತೆ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದೇನೆ. ಎರಡನೇ ವಿಷಯ, FSSAI ಏನೇ ಹೇಳ್ತಾ ಇದೆ? ORS ಅಂತಂದ್ರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ.
ನೀವು ಚಿಕ್ಕನ್ ದಿನದಾಗ ಸಹ ಕುಡ್ದಿರಬಹುದು, ಆಮೇಲೆ ಬಹಳ ಕಡೆ ಅದನ್ನ ನೋಡಿರಬಹುದು. ಫುಡ್ ಪ್ರಾಡಕ್ಟ್ ಗಳ ಮೇಲೆ ಈ ORS ಅಂತ ಯೂಸ್ ಮಾಡಬಾರ್ದು ಅಂತ FSSAI ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಬ್ಯಾನ್ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಈಗ ಒಂದ್ ಕಡೆ ಈ ಫುಡ್ ಪ್ರಾಡಕ್ಟ್ ಕಂಪ್ನಿಗಳು ತಮ್ಮ ಒಂದು ಪ್ರಾಡಕ್ಟ್ ಸೇಲ್ ಆಗ್ಬೇಕು ಅಂತ ಅದು ಆರೋಗ್ಯಕ್ಕೆ ಒಳ್ಳೆಯದು, ಇದರಲ್ಲಿ ORS ಇದೆ ಅಂತ ಎಲ್ಲ ಹೇಳಿ ಸುಮ್ನೆ ಶುಗರ್ ಡ್ರಿಂಕ್ಸ್ ಗಳಿಗೂ ಸಹ, ಶುಗರಿ ಡ್ರಿಂಕ್ಸ್ ಅಂತ ಹೇಳ್ತೀವಲ್ವಾ, ಸಿಹಿಯಾದ ಪಾನೀಯಗಳು, ಅದಕ್ಕೂ ಸಹ ORS ಲೇಬಲ್ ಹಾಕಿ ಮಾರಾಟ ಮಾಡ್ತಾ ಇರುತ್ತೆ. ಅವಾಗ ಕನ್ಸ್ಯೂಮರ್ಸ್ ಗಳಿಗೆ ಕನ್ಫ್ಯೂಸ್ ಆಗುತ್ತೆ. ಅವರು ಶುಗರಿ ಡ್ರಿಂಕ್ಸ್ ಗಳನ್ನೇ ಮೆಡಿಕಲಿ ಅಕ್ಯುರೇಟ್ ಮತ್ತೆ WHO ರೆಫರ್ ಮಾಡಿರೋದು ಅಂತ ತಪ್ಪು ತಿಳ್ಕೊಂಡು ಅದನ್ನ ಸೇವಿಸ್ತಾರೆ. ಹಾಗಾಗಬಾರ್ದು ಅಂತ ನಾನ್ ಮೆಡಿಕಲ್ ಮತ್ತೆ ಫುಡ್ ಬೆವರೇಜ್ ಪ್ರಾಡಕ್ಟ್ ಗಳ ಮೇಲೆ ORS ಅಂತ ಒಂದು ಟರ್ಮ್ ಅನ್ನ ಯೂಸ್ ಮಾಡೋದನ್ನ FSSAI ಬ್ಯಾನ್ ಮಾಡಿದೆ. ಇನ್ನು ರೆಗ್ಯುಲೇಷನ್ ಆಫ್ ಮಿಸ್ಲೀಡಿಂಗ್ ಕ್ಲೇಮ್ಸ್. ಈಗ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ ಇದೆ ನಮ್ದು. ಹಾಗಾಗಿ ಇದ್ರ ಮೂಲಕ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ದ ಟ್ರೀಟಿಂಗ್ ಯೂಸ್ ಆಫ್ ದಿ ಟರ್ಮ್ ಆನ್ ಅನ್ಅಪ್ರೂವ್ಡ್ ಪ್ರಾಡಕ್ಟ್ಸ್. ಈಗ ಈ ತರ ಅನ್ಅಪ್ರೂವ್ಡ್ ಪ್ರಾಡಕ್ಟ್ ಗಳ ಮೇಲೆ ಈ ಒಂದು ಟರ್ಮ್ ಅನ್ನ ಯೂಸ್ ಮಾಡಿದ್ರೆ ಅದಕ್ಕೆ ಮಿಸ್ ಬ್ರ್ಯಾಂಡಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದ್ರ ಮೂಲಕ ಏನು ಗೊತ್ತಾಗ್ತಾ ಇದೆ, ಗವರ್ಮೆಂಟ್ ಈ ತರ ಮಿಸ್ಲೀಡಿಂಗ್ ಹೆಲ್ತ್ ಅಡ್ವರ್ಟೈಸ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಯಾವ ತರ ಕ್ರಮ ಕೈಗೊಳ್ಳಬಹುದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇನ್ನು ಫಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ WHO ಸ್ಟ್ಯಾಂಡರ್ಡ್ ಇಂಪಾರ್ಟೆನ್ಸ್ ನೋಡಿ. ಓನ್ಲಿ ಪ್ರಾಡಕ್ಟ್ಸ್ ವಿತ್ ಸ್ಪೆಸಿಫಿಕ್ ಲೈಫ್ ಸೇವಿಂಗ್ ಬ್ಯಾಲೆನ್ಸ್ ಆಫ್ ಗ್ಲೂಕೋಸ್ ಅಂಡ್ ಎಲೆಕ್ಟ್ರೋಲೈಟ್ಸ್ ಆಸ್ ಪರ್ WHO ಗೈಡ್ಲೈನ್ಸ್ ಕ್ಯಾನ್ ಬಿ ಕಾಲ್ಡ್ ORS. ORS ಅಂತಂದ್ರೆ ಆ ಪ್ರಾಡಕ್ಟ್ ನಲ್ಲಿ ಸ್ಪೆಸಿಫಿಕ್ ಆಗಿ ಲೈಫ್ ಸೇವಿಂಗ್ ಬ್ಯಾಲೆನ್ಸ್ ಆಫ್ ಗ್ಲೂಕೋಸ್ ಮತ್ತೆ ಎಲೆಕ್ಟ್ರೋಲೈಟ್ಸ್ ಗಳು ಅದು WHO ಎಷ್ಟು ಹೇಳಿದೆಯೋ ಆ ಗೈಡ್ಲೈನ್ಸ್ ಪ್ರಕಾರ ಅದರಲ್ಲಿ ಇದ್ರೆ ಅದಕ್ಕೆ ನಾವು ORS ಅಂತ ಕರಿತೇವೆ. ಯಾರು ಅದನ್ನ ಡಿಸೈಡ್ ಮಾಡೋರು? WHO. ಇಂಪಾರ್ಟೆಂಟ್ ಇದು. ಇನ್ನು ನಮ್ಮ ದೇಶದಲ್ಲಿ ಮತ್ತೆ ಡಿಸಿಷನ್ ರಿಎಂಫಸೈಸಸ್ ಪವರ್ ಅಂಡ್ ನೆಸೆಸಿಟಿ ಆಫ್ ದಿ ರೆಗ್ಯುಲೇಟರಿ ಬಾಡೀಸ್. ಈ ತರ ಯಾಕೆ ನಮಗೆ ರೆಗ್ಯುಲೇಟರಿ ಬಾಡೀಸ್ ಗಳ ಅವಶ್ಯಕತೆ ಇದೆ ಅಂದ್ರೆ ಡೈಲಿ ಲೈಫ್ ಅಲ್ಲಿ ಈ ತರ ಬ್ಯಾನ್ ಮಾಡೋದಿರಬಹುದು, ರೆಗ್ಯುಲೇಷನ್ ನಿಯಂತ್ರಕ ಕ್ರಮಗಳನ್ನ ಕೈಗೊಳ್ಳೋದಿರಬಹುದು. ಅದಕ್ಕೋಸ್ಕರ ಅದರಲ್ಲೂ ವಲ್ನರಬಲ್ ಪಾಪ್ಯುಲೇಷನ್ ಅಂತ ಹೇಳ್ತೀವಲ್ವಾ, ದುರ್ಬಲ ವರ್ಗದವರು ಮಕ್ಕಳು ಬರ್ತಾರೆ, ಅವರಲ್ಲಿ ಮುಖ್ಯವಾಗಿ ಡಿಹೈಡ್ರೇಷನ್ ಇಂದ, ನಿರ್ಜಲೀಕರಣ ಅಂತ ಹೇಳ್ತೇವೆ, ನಿರ್ಜಲೀಕರಣದಿಂದ ಮುಖ್ಯವಾಗಿ ಮಕ್ಕಳನ್ನ ತಪ್ಪಿಸ್ಬೇಕು ಅಂತಂದ್ರೆ ಇಂತಹ ಕ್ರಮಗಳ ಅವಶ್ಯಕತೆ ಬಹಳ ಇರುತ್ತೆ. ಮುಂದಿನ ವಿಷಯ ನೋಡಿ, ರಷ್ಯಾ ಆಫರ್ಸ್ ಲೋಕಲ್ ಪ್ರೊಡಕ್ಷನ್ ಆಫ್ Su-57 ಟು ಇಂಡಿಯಾಸ್ AMCA ಪ್ರೋಗ್ರಾಮ್. ಇದು ಡಿಫೆನ್ಸ್, GS3 ಎಕಾನಮಿಗೆ ಸಹ ಸಂಬಂಧಪಟ್ಟಿರೋದು. ಯಾವಾಗಲೂ ಸಹ ನಾವು ಹೇಳ್ತಾ ಇರ್ತೀವಲ್ವಾ, ಸೆಲ್ಫ್ ರಿಲಯನ್ಸ್, ಆತ್ಮನಿರ್ಭರತೆ ಅಂತಂದ್ರೆ ನಾವು ಸ್ವಾವಲಂಬಿಗಳಾಗಬೇಕು. ಯಾವ್ಯಾವ ಕ್ಷೇತ್ರದಲ್ಲಿ? ಎಲ್ಲಾ ಕ್ಷೇತ್ರದಲ್ಲೂ ಸ್ವಾವಲಂಬಿಗಳಾಗಬೇಕು. ಅದರಲ್ಲೂ ಮುಖ್ಯವಾಗಿ ಈಗ ಆಧುನಿಕ ಜಗತ್ತಿನಲ್ಲಿ, ಇನ್ ದಿಸ್ ಮಾಡರ್ನ್ ವರ್ಲ್ಡ್ ವಿ ನೀಡ್ ಟು ಬಿ ಸೆಲ್ಫ್ ರಿಲಯಂಟ್ ಇನ್ ಫೀಲ್ಡ್ ಆಫ್ ಟೆಕ್ನಾಲಜಿ, ಡಿಫೆನ್ಸ್, ಮ್ಯಾನುಫ್ಯಾಕ್ಚರಿಂಗ್ ಅಲ್ವಾ. ಈ ಕ್ಷೇತ್ರಗಳಲ್ಲಿ ಬಹಳ ನಾವು ಸ್ವಾವಲಂಬಿಗಳಾಗಬೇಕಾದ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಈಗ ರಷ್ಯಾ ಏನ್ ಹೇಳ್ತಾ ಇದೆ, ರಷ್ಯಾ ಆಫರ್ ಲೋಕಲಿ ಪ್ರೊಡ್ಯೂಸ್ಡ್ Su-57 ಅಂದ್ರೆ 5th ಜನರೇಷನ್ ಸ್ಟೆಲ್ತ್ ಫೈಟರ್. ಇದನ್ನ ನಮ್ಮ ದೇಶದಲ್ಲೇ ಸ್ಥಳೀಯವಾಗಿ ಉತ್ಪಾದಿಸಲಿಕ್ಕೆ ರಷ್ಯಾ ಅವಕಾಶ ಮಾಡಿಕೊಡ್ತಾ ಇದೆ. ಇಟ್ಸ್ ಅ ಮೇಜರ್ ಬೂಸ್ಟ್ ಇಂಡಿಯಾಸ್ ಇಂಡಿಜಿನಸ್ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಭಾರತದ AMCA ಪ್ರೋಗ್ರಾಮ್ ಅಂತಿದೆ, ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಇಂಡಿಜಿನಸ್ ಅಂತಂದ್ರೆ ನಮ್ಮ ದೇಶದಲ್ಲಿ ಸ್ವದೇಶಿ ಉತ್ಪಾದನೆ, ಸ್ವದೇಶದಲ್ಲಿ ಇದನ್ನ ನಾವು ತಯಾರಿಸೋದು ಅಂತ ಹೇಳ್ತೀವಲ್ವಾ. ಇದರಿಂದಾಗಿ ನಮ್ಗೆ ನಮ್ಮ ಆತ್ಮನಿರ್ಭರ್ ಭಾರತ್ ಇನಿಷಿಯೇಟಿವ್ಗೆ, ಅದರಲ್ಲೂ ಡಿಫೆನ್ಸ್ ಸೆಕ್ಟರ್ಗೆ ಒಂದು ಬಲ ಸಿಗ್ತಾ ಇದೆ, ಅದಕ್ಕೆ ಬೆಂಬಲ ಸಿಗ್ತಾ ಇದೆ. ಇನ್ನು ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತಂದ್ರೆ ಏನು? ಈಗ ರಷ್ಯಾದೇ ಟೆಕ್ನಾಲಜಿ ಇದು, ನಾವು ನಮ್ದೇ ಟೆಕ್ನಾಲಜಿ ಅಲ್ಲ ಇದು. ಆದ್ರೆ ರಷ್ಯಾ ನಮ್ಗೆ ಟೆಕ್ನಾಲಜಿಯನ್ನ ವರ್ಗಾವಣೆ ಮಾಡ್ತಾ ಇದೆ. ಫಾರ್ ಬೆನಿಫಿಟ್ ಆಫ್ ಇಟ್ಸ್ ಪೊಟೆನ್ಶಿಯಲ್ ಫುಲ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತಂದ್ರೆ ಇದರಲ್ಲಿ ಸ್ಟೆಲ್ತ್ ಟೆಕ್ನಾಲಜಿ ಇರುತ್ತೆ. ಸ್ಟೆಲ್ತ್ ಅಂತಂದ್ರೆ ಈ ಶತ್ರುಗಳ ಒಂದು ಕಣ್ಗಾವಲಿನಿಂದ ಹೈಡ್ ಮಾಡ್ಕೊಳ್ಳಿಕ್ಕೆ, ಹೈಡ್ ಫ್ರಮ್ ದಿ ಎನಿಮೀಸ್ ಮಾನಿಟರಿಂಗ್ ಸರ್ವೆಲೆನ್ಸ್ ಸಿಸ್ಟಮ್ಸ್, ಅದರಿಂದ ನಮ್ಮನ್ನು ನಾವು ತಪ್ಪಿಸಿಕೊಳ್ಳಿಕ್ಕೆ. ಮತ್ತೆ ಅಡ್ವಾನ್ಸ್ಡ್ ಏವಿಯಾನಿಕ್ಸ್, 5th ಜನರೇಷನ್ ಕಾಂಬ್ಯಾಟ್ ಸಿಸ್ಟಮ್ಗಳು, ಎಲ್ಲವನ್ನ ನಾವು ಈ ಫುಲ್ ಟೆಕ್ನಾಲಜಿ ಮೂಲಕ ನಾವು ಪಡ್ಕೊಳ್ತೇವೆ. ಟೆಕ್ನಾಲಜಿ ಟ್ರಾನ್ಸ್ಫರ್ ಇಂದ ನಮ್ಗೆ ಸಿಗುತ್ತೆ. ಹಾಗಾಗಿ ಇದರಿಂದಾಗಿ ನಮ್ಮ ಟೆಕ್ನಾಲಜಿಕಲ್ ಕೆಪಾಬಿಲಿಟಿಗೆ ದೊಡ್ಡ ಬಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಗೂ ಮೊದಲು ನಾವು ರಷ್ಯಾದ ಜೊತೆ ಆಯಿಲ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆ ಈಗ ಈ ಒಂದು ಸ್ಪೆಷಲ್ ಮತ್ತೆ ಪ್ರಿವಿಲೇಜ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಇದೆಯಲ್ವಾ ರಷ್ಯಾದ ಜೊತೆ, ಅದರಲ್ಲೂ ಡಿಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಇದು ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಮತ್ತೆ ಅದ್ರ ಜೊತೆ ನಾವು ಈ ಕಡೆ ಭಾರತ ಬರೀ ರಷ್ಯಾದ ಮೇಲೆ ಅವಲಂಬನೆ ಆಗಿಲ್ಲ ಡಿಫೆನ್ಸಿಗೋಸ್ಕರ. ನಾವು US ಮತ್ತೆ ಫ್ರಾನ್ಸ್ ನಿಂದ ಸಹ ನಿಮ್ಗೆ ಗೊತ್ತಿದೆ, ರಫೇಲ್ ಡೀಲ್ ಗಳನ್ನ ಮಾಡ್ಕೊಂಡಿರೋದೆಲ್ಲ ಗೊತ್ತಿದೆ ನಿಮ್ಗೆ. ಆ ಒಂದು ಡೀಲ್ ಗಳನ್ನ ಬೇರೆ ಬೇರೆ ದೇಶದ ಜೊತೆನೂ ಸಹ ಮಾಡ್ತಾ ಇದ್ದೇವೆ.
ಆದ್ರೂ ರಷ್ಯಾವನ್ನು ಸಹ ನಾವು ಬಿಟ್ಟುಕೊಡ್ಲಿಲ್ಲ ಅನ್ನುವಂಥದ್ದು ಒಂದು ನಿಮ್ಗೆ ಗೊತ್ತಾಗುತ್ತೆ. ಇದ್ರ ಜೊತೆ ದ ಡೀಲ್ ಸ್ಟ್ರೆಂಥನ್ಸ್ ಇಂಡಿಯಾಸ್ ಏರ್ ಪವರ್ ಅಗೇನ್ಸ್ಟ್ ಚೀನಾಸ್ J-20. ಈ ಕಡೆ ಚೀನಾದ J-20 ಅಂತಿದೆ ಅಲ್ವಾ, ಆ ಯುದ್ಧ ವಿಮಾನದ ವಿರುದ್ಧ ಭಾರತ ಬಹಳ ಪವರ್ಫುಲ್ ಆಗ್ಬೇಕು. ಅದಕ್ಕೋಸ್ಕರ ನಮ್ಮ ಏರ್ ಪವರ್ ಇದರಿಂದ ಬಹಳ ಒಂದು ಸ್ಟ್ರೆಂತ್ ಬರುತ್ತೆ. ಇದಕ್ಕೆ ಮೇಂಟೈನ್ ದಿ ಬ್ಯಾಲೆನ್ಸ್ ಇನ್ ದಿ ಇಂಡೋ ಪೆಸಿಫಿಕ್ ರೀಜನ್. ಎಲ್ಲಾ ಸಂದರ್ಭದಲ್ಲೂ ನೋಡಿ, ಈ ಇಂಡೋ ಪೆಸಿಫಿಕ್ ಅಂತ ಇದೆಯಲ್ವಾ, ಇಂಡೋ ಪೆಸಿಫಿಕ್ ರೀಜನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಬಹಳ ನ್ಯೂಸ್ ನಲ್ಲಿ ಇದೆ. ಈ ಪ್ರದೇಶದಲ್ಲಿ ಬರುವಂತಹ ಸ್ಟೇಟ್ ಗಳನ್ನ, ಐಲ್ಯಾಂಡ್ ಗಳನ್ನ, ಅದರಲ್ಲೂ ಯಾವ್ದಾದ್ರು ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ನನ್ನ ಕರೆಕ್ಟ್ ಆಗಿ ನೋಡಿಟ್ಕೊಳ್ಳಿ. ಫಿಲ್ಮ್ಸ್ ಗೆ ಬಹಳ ಇಂಪಾರ್ಟೆಂಟ್. ಇಟ್ ಆಲ್ಸೋ ಪ್ರೊವೈಡ್ಸ್ ರಷ್ಯಾ ವಿತ್ ಮೇಜರ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಅಂಡ್ ವೆಸ್ಟರ್ನ್ ಸ್ಯಾಂಕ್ಷನ್ಸ್. ಒಂದ್ ಕಡೆ ರಷ್ಯಾದ ಮೇಲೆ ಅಮೆರಿಕ ಇರಬಹುದು, ಯುರೋಪ್ ಇರಬಹುದು, ಸ್ಯಾಂಕ್ಷನ್ ಗಳನ್ನ ಹಾಕ್ತಾ ಇವೆ. ಹಾಗಾಗಿ ರಷ್ಯಾಕ್ಕೆ ಆ ಸ್ಯಾಂಕ್ಷನ್ ಗಳಿಂದ ತಪ್ಪಿಸ್ಕೊಳ್ಬೇಕು. ಅದ್ರ ಜೊತೆ ತನಗೆ ಒಂದು ಮಾರುಕಟ್ಟೆ ಸಿಗ್ಬೇಕು. ಆ ಮಾರುಕಟ್ಟೆ ಯಾವುದು? ಈಗ ಭಾರತ. ಆ ರಫ್ತು ಮಾರುಕಟ್ಟೆ ಭಾರತ ಆಗಿ ಈಗ ಕಾರ್ಯನಿರ್ವಹಿಸ್ತಾ ಇದೆ. ಇದಾದ ನಂತರ ಎಸ್ಕಲೇಷನ್ ಅಂಡ್ ಸೀಸ್ ಫೈರ್ ಆನ್ ಅಫ್ಘಾನಿಸ್ತಾನ ಬಾರ್ಡರ್. ಪಾಕಿಸ್ತಾನ ಬಾರ್ಡರ್ ಇಶ್ಯೂ ಇನ್ನು ಸ್ವಲ್ಪ ದಿನದ ಹಿಂದೆ ನ್ಯೂಸ್ ಅಲ್ಲಿ ನೀವು ಕೇಳಿರಬಹುದು. ಅಲ್ಲಿ ಬೋಲ್ಡಾಕು, ಚಮನ್ ಅಂತ ಗಡಿ ಪ್ರದೇಶಗಳಿದೆ. ಆವಾಗ ಏನಾಯ್ತು, ಅಲ್ಲಿ ತಾಲಿಬಾನ್ ಇರೋದು ಅಫ್ಘಾನ್ ಸರ್ಕಾರ ಅಲ್ವಾ, ಅಫ್ಘಾನದಲ್ಲಿ ಇರೋದು ತಾಲಿಬಾನ್ ಸರ್ಕಾರ. ಹಾಗಾಗಿ ಅಲ್ಲಿರುವಂತಹ ಡ್ಯುರಾಂಡ್ ಲೈನ್ ಅಂತಿದೆ. ಆ ಡ್ಯುರಾಂಡ್ ರೇಖೆಯನ್ನ ಅಲ್ಲಿನ ಆಡಳಿತ, ಅಫ್ಘಾನಿಸ್ತಾನದ ಆಡಳಿತ ಔಪಚಾರಿಕವಾಗಿ ಗುರುತಿಸ್ತಾ ಇಲ್ಲ. ಫಾರ್ಮಲಿ ಅದನ್ನ ಅವರು ಅಪ್ರೂವ್ ಮಾಡ್ಲಿಲ್ಲ. ಅದ್ರ ಜೊತೆ ಇನ್ನೊಂದು ಇಶ್ಯೂ ಏನು, ಪಾಕಿಸ್ತಾನ್ ಪ್ರೈಮರಿ ಕನ್ಸರ್ನ್ ಏನು, ತಾಲಿಬಾನ್ ಇದೆಯಲ್ವಾ, ತಾಲಿಬಾನ್ ರೆಜಿಮ್ ಇನ್ ಅಫ್ಘಾನಿಸ್ತಾನ್ ಏನ್ ಮಾಡ್ತಾ ಇಲ್ಲ, ಈ ತಾಲಿಬಾನು ಅಫ್ಘಾನಿಸ್ತಾನದಲ್ಲಿ ಇರುವಂತಹ ಮಿಲಿಟೆಂಟ್ಸ್ ಗಳನ್ನ, ಉಗ್ರಗಾಮಿಗಳನ್ನ ನಿಯಂತ್ರಿಸ್ತಾ ಇಲ್ಲ. ಅದರಲ್ಲೂ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಅಂತಿದೆ, TTP. ಉಗ್ರಗಾಮಿಗಳನ್ನ ಅಲ್ಲಿನ ಸರ್ಕಾರ ನಿಯಂತ್ರಿಸ್ತಾನೆ ಇಲ್ಲ. ಹಾಗಾಗಿ ಆ ಉಗ್ರಗಾಮಿಗಳು ಏನ್ ಮಾಡ್ತಾ ಇದ್ದಾರೆ, ಅಫ್ಘಾನಿಸ್ತಾನವನ್ನ ಬಳಸ್ಕೊಂಡು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಯೂಸ್ ಅಫ್ಘಾನ್ ಸಾಯಿಲ್ ಟು ಲಾಂಚ್ ಅಟ್ಯಾಕ್ಸ್ ಇನ್ ಟು ಪಾಕಿಸ್ತಾನ್. ಇದು ಮುಖ್ಯವಾಗಿ ಆಗ್ತಾ ಇರುವಂತ ಟೆನ್ಷನ್ ಎರಡೂ ದೇಶಗಳ ನಡುವೆ. ಹಾಗಾಗಿ ಇದರಿಂದಾಗಿ ಅಲ್ಲಿ ಗಡಿ ಪ್ರದೇಶದಲ್ಲಿ ಸಂಘರ್ಷಗಳು ಕಂಡು ಬರ್ತಾ ಇರುತ್ತೆ. ಇದರಿಂದಾಗಿ ಜಸ್ಟ್ ಆ ಪ್ರದೇಶ ಮಾತ್ರ ಅಲ್ಲ, ಟ್ರೇಡ್, ವಾಣಿಜ್ಯ ನೋಡಿ ಹೇಗೆ ಇಂಟರ್ಲಿಂಕ್ ಆಗುತ್ತೆ. ಒಂದು ಡಿಫೆನ್ಸ್ ಅಂತ ನಾವು ಒಂದು ವಿಷಯ ತೆಗೆದುಕೊಂಡ್ರೆ, ಒಂದ್ ಕಡೆ ಏರ್ಪೇರ್ ಆದ್ರೆ ಇನ್ನೊಂದ್ ಕಡೆ ಅದು ಲಿಂಕ್ ಆಗ್ಬಿಡುತ್ತೆ. ಟ್ರೇಡ್ ಇಂದಾಗಿ ಎಕಾನಮಿಕ್ ಎಫೆಕ್ಟ್ ಆಗುತ್ತೆ. ಆ ದೇಶ ಎಷ್ಟು ಸಮರ್ಥವಾಗಿ ಎಕಾನಮಿನ ನಿರ್ವಹಿಸ್ತಾ ಇದೆ ಅನ್ನೋದ್ರ ಆಧಾರದ ಮೇಲೆ ಆ ಒಂದು ದೇಶ ಮುಂದುವರಿತಾ ಹೋಗುತ್ತೆ. ಒಂದ್ ವೇಳೆ ಎಕಾನಮಿ ಪೂರ್ ಆಗಿದ್ರೆ ಈ ಕಡೆ ಡಿಫೆನ್ಸಿಗೋಸ್ಕರ ಖರ್ಚು ಮಾಡ್ತಾ ಹೋಗ್ಬೇಕು. ಡಿಫೆನ್ಸ್ ಖರ್ಚು ಮಾಡೋ ತನಕ ಈ ಕಡೆ ಇನ್ಫ್ರಾಸ್ಟ್ರಕ್ಚರ್, ಪವರ್ಟಿ, ಉಳಿದಿರೋ ಸಮಸ್ಯೆಗಳಿರುತ್ತಾವಲ್ವಾ, ಅದಕ್ಕೆ ಮಾಡೋ ಖರ್ಚುಗಳು ಕಡಿಮೆ ಆಗ್ಬಿಡುತ್ತೆ. ಸೋಷಿಯಲ್ ವೆಲ್ಫೇರ್ಗೆ ಜಾಸ್ತಿ ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಏನಾಗುತ್ತೆ, ಇನ್ನಷ್ಟು ಸಮಸ್ಯೆಗಳು ಮುಂದುವರಿತಾ ಹೋಗುತ್ತೆ. ಇದನ್ನೇ ಬೇರೆ ದೇಶಗಳು ಪ್ರಾಕ್ಸಿ ವಾರಿಗೋಸ್ಕರ ಅಥವಾ ಅದರಲ್ಲೂ ಬಾರ್ಡರ್ ನಲ್ಲಿ ಇನ್ನಷ್ಟು ಇಶ್ಯೂಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಬಳಸ್ಕೊಳ್ಳುತ್ತೆ. ಆವಾಗ ಮತ್ತೆ ಡಿಫೆನ್ಸ್ಗೆ ಜಾಸ್ತಿ ಖರ್ಚು ಮಾಡ್ಬೇಕಾಗುತ್ತೆ. ಈ ತರ ಸೈಕಲ್ ಮುಂದುವರಿತಾ ಹೋಗುತ್ತೆ. ಒಂದು ಇಶ್ಯೂ ಕ್ರಿಯೇಟ್ ಆಯ್ತು ಅಂತಂದ್ರೆ, ಸರಿಯಾಗಿ ನಿಭಾಯಿಸಲಿಲ್ಲ ಅಂತಂದ್ರೆ ಅದು ಈ ತರ ವಿಶಿಯಸ್ ಸೈಕಲ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇದಾದ್ಮೇಲೆ ಅಫ್ಘಾನಿಸ್ತಾನ ನೋಡ್ತಾ ಇದ್ವಿ. ಇಲ್ಲಿ ಅಫ್ಘಾನಿಸ್ತಾನ ಟ್ರಾನ್ಸಿಟ್ ಟ್ರೇಡ್ ಅಂತಂದ್ರೆ ಅಫ್ಘಾನ್ ನಲ್ಲಿ ಏನಾದ್ರು ಸಾಗಣೆ ಆಗ್ಬೇಕಲ್ವ, ಆ ವ್ಯಾಪಾರಕ್ಕೆ ಅಡ್ಡಿ ಆಗ್ತಾ ಇದೆ ಈಗ. ಎಕಾನಮಿ ಮತ್ತೆ ಹ್ಯುಮ್ಯಾನಿಟೇರಿಯನ್ ಸಿಚುವೇಶನ್, ಅಲ್ಲಿರುವಂತಹ ಮಾನವೀಯ ಒಂದು ಪರಿಸ್ಥಿತಿ ಇರಬಹುದು, ಅದ್ರ ಮೇಲೆ ಇದು ನೆಗೆಟಿವ್ ಆಗಿ ಎಫೆಕ್ಟ್ ಆಗ್ತಾ ಇದೆ. ಮತ್ತೆ ಅದ್ರ ಜೊತೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಸ್ಟಾಬಿಲಿಟಿ ಇನ್ ದಿ ಅಫ್ಘಾನ್ ರೀಜನ್ ಡೈರೆಕ್ಟ್ಲಿ ಎಫೆಕ್ಟ್ಸ್ ಇಂಡಿಯಾ ಸೆಕ್ಯೂರಿಟಿ ಇಂಟ್ರೆಸ್ಟ್. ನಮ್ಮ ಕಾಶ್ಮೀರ ಇದೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆ. ಈ ಸಂದರ್ಭದಲ್ಲಿ ನಾವು ಅಫ್ಘಾನಿಸ್ತಾನದ ಜನರ ಜೊತೆ ಹೇಗೆ ಕನೆಕ್ಟ್ ಆಗಬೇಕು, ಮತ್ತೆ ರೀಜನಲ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಗಳನ್ನ ಹೇಗೆ ಮೇಂಟೈನ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೂ ಸಹ ಕೆಲವು ತೊಂದರೆಗಳು ಎದುರಾಗ್ತಾ ಇದೆ. ನೆಕ್ಸ್ಟ್ ವಿಷಯ, ಗೂಗಲ್ಸ್ ಡೀಪ್ ಮೈಂಡ್ AI ಬ್ರೇಕ್ ಥ್ರೂ ಇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ನೋಡಿ, ಗೂಗಲ್ ಅನ್ನುವಂತ ಸಂಸ್ಥೆ ಎಲ್ಲೆಲ್ಲಿ ತನ್ನ ಹಸ್ತವನ್ನ ಚಾಚ್ತಾ ಇದೆ, ಕ್ವಾಂಟಮ್ ಟೆಕ್ನಾಲಜಿಯಲ್ಲಿ ಸಹ ಅದರದ ಪಾತ್ರ ಇದೆ. ಈಗ ಮುಖ್ಯವಾಗಿ ಇಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಡೀಪ್ ಮೈಂಡ್ AI ಮೆಡಿಕಲ್ ಫೀಲ್ಡ್ ಅಲ್ಲಿ AI ಇನ್ ಸೈಂಟಿಫಿಕ್ ಡಿಸ್ಕವರಿ. ಗೂಗಲ್ ಇಂದು ಡೀಪ್ ಮೈಂಡ್ AI ಮಾಡೆಲ್ ಇದೆ. ಇದೇನ್ ಮಾಡ್ತಾ ಇದೆ, ಸೆಲ್ ಟು ಸೆಂಟೆನ್ಸ್ ಸ್ಕೇಲ್ 27B. ಇದನ್ನ ಮೆಮೊರೈಸ್ ಮಾಡ್ಬೇಕು ಅಂತ ಇಲ್ಲ, ಆದ್ರೆ ಇದೇನು ಈ ಒಂದು ಗೂಗಲ್ ಡೀಪ್ ಮೈಂಡ್ AI ಏನ್ ಮಾಡಿದೆ, ಈ ಡೇಟಾವನ್ನ ವಿಶ್ಲೇಷಿಸೋದು ಮಾತ್ರ ಅಲ್ಲ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಅನಲೈಸಿಂಗ್ ದ ಡೇಟಾ, ಬಟ್ ಜನರೇಟೆಡ್ ಅ ನಾವೆಲ್ ಹೈಪಾಥಿಸಿಸ್ ಅಬೌಟ್ ಕ್ಯಾನ್ಸರ್ ಸೆಲ್ ಬಿಹೇವಿಯರ್. ಡೇಟಾ ಇಟ್ಕೊಂಡು ಅದನ್ನ ಅನಲೈಸ್ ಮಾಡೋದು AI ಈಸಿ, AI ಮಾಡೆಲ್ಗಳಿಗೆಲ್ಲ ಈಸಿ. ಆದ್ರೆ ಆ ಡೇಟಾವನ್ನ ಇಟ್ಕೊಂಡು ಒಂದು ಹೈಪಾಥಿಸಿಸ್ ಕ್ರಿಯೇಟ್ ಮಾಡೋದು ಅಂತಂದ್ರೆ ಹೇಗೆ, ಇದು ಯಾವ್ದ್ರ ಬಗ್ಗೆ, ಅದರಲ್ಲೂ ಕ್ಯಾನ್ಸರ್ ಸೆಲ್ ಬಿಹೇವಿಯರ್,
ಅದ್ರ ಬಗ್ಗೆ ಒಂದು ಹೈಪೋಥಿಸಿಸ್ ಕ್ರಿಯೇಟ್ ಮಾಡ್ತಾ ಇದೆ. ಅಂದ್ರೆ ಈ ತರ ಆಗ್ಬಹುದು ಮುಂದೆ. ಇದರಿಂದಾಗಿ ಏನಾಗ್ತದೆ, ಸೈಂಟಿಸ್ಟ್ ದೆನ್ ಕನ್ಫರ್ಮ್ಡ್ ಇನ್ ಲ್ಯಾಬ್ ಟೆಸ್ಟ್. ಮುಖ್ಯವಾಗಿ ಮುಂದೆ ವಿಜ್ಞಾನಿಗಳು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಏನೋ ದೃಢೀಕರಿಸಲಿಕ್ಕೆ ಆಗುತ್ತೆ, ಅದ್ರ ಜೊತೆ ಒಂದು ಲ್ಯಾಬ್ ಟೆಸ್ಟ್ ಕನ್ಫರ್ಮ್ ಆಗಿರೋದು. ದಿಸ್ ಇಸ್ ಬ್ರೇಕ್ ಥ್ರೂ ಇನ್ ಯೂಸಿಂಗ್ AI ಫಾರ್ ಪ್ಯೂರ್ ಸೈಂಟಿಫಿಕ್ ರಿಸರ್ಚ್, ನಾಟ್ ಜಸ್ಟ್ ಆಟೋಮೇಷನ್. ಎಐ ಅಂತ ನಾವೆಲ್ಲ ಸಾರಿ ಏನ್ ಹೇಳ್ತಾ ಇರ್ತೇವೆ, ಇದ್ರಿಗೆ ಬಂದು ಉದ್ಯೋಗವನ್ನ ಕಿತ್ಕೊಳ್ಳುತ್ತೆ, ಆಟೋಮೇಷನ್ ಮಾಡ್ಬಿಡುತ್ತೆ ಅಂತ AI ಕಡೆ ಹೇಳ್ತಾ ಇರ್ತೇವೆ. ಆದ್ರೆ ಎಐ ನ ಒಂದು ಅಥವಾ ಎಐ ಒಂದು ವ್ಯಾಪ್ತಿ ಇದೆಯಲ್ವಾ, ರೇಂಜ್ ಇಸ್ ಟೂ ವಾಸ್ಟ್. ಅದು ಎಲ್ಲೆಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ನಿಧಾನವಾಗಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಈಗ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ವೈಜ್ಞಾನಿಕ ಸಂಶೋಧನೆಯಲ್ಲಿ ಇದರ ಹೆಲ್ಪ್ ಆಗ್ತಾ ಇದೆ. ಅದರಲ್ಲೂ ದ ಡಿಸ್ಕವರಿ ಫೋಕಸ್ ಆನ್ ಫೈಂಡಿಂಗ್ ಪಾತ್ವೇ ಟು ಮೇಕ್ ಕೋಲ್ಡ್ ಟ್ಯೂಮರ್ಸ್. ಕ್ಯಾನ್ಸರ್ ನಲ್ಲಿ ಕೋಲ್ಡ್ ಟ್ಯೂಮರ್ ಅಂತಂದ್ರೆ ವಿಚ್ ದ ಇಮ್ಯೂನ್ ಸಿಸ್ಟಮ್ ಇಗ್ನೋರ್ಸ್. ಈ ಕೋಲ್ಡ್ ಟ್ಯೂಮರ್ ಅನ್ನ ನಮ್ಮ ರೋಗ ನಿರೋಧಕ ವ್ಯವಸ್ಥೆ ನಿರ್ಲಕ್ಷಿಸುತ್ತೆ. ಹಾಟ್ ಅಂತಂದ್ರೆ ಇಮ್ಯೂನ್ ಸಿಸ್ಟಮ್ ವಿಸಿಬಲ್ ಆಗಿರುತ್ತೆ. ಹಾಗಾಗಿ ಈಗ ಇದೇನ್ ಮಾಡ್ತಾ ಇದೆ, ಫೈಂಡಿಂಗ್ ಪಾತ್ವೇ ಈ ಒಂದು ಆವಿಷ್ಕಾರದಿಂದಾಗಿ ಎರಡೂ ಸಹ ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಕಂಡು ಹಿಡಿಲಿಕ್ಕೆ ನಮಗೆ ಬಹಳ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ಕೀ ಟು ಇಂಪ್ರೂವಿಂಗ್ ದ ಎಫೆಕ್ಟಿವ್ನೆಸ್ ಆಫ್ ಇಮ್ಯುನೋಥೆರಪಿ. ಅದರಲ್ಲೂ ಕ್ಯಾನ್ಸರ್ನ ಚಿಕಿತ್ಸೆಯಲ್ಲಿ ಒಂದು ಅಲ್ವಾ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಇಮ್ಯುನೋಥೆರಪಿ ಬಗ್ಗೆ ನೀವು ಕೇಳಿರಬಹುದು. ಅದನ್ನ ಇನ್ನಷ್ಟು ಎಫೆಕ್ಟಿವ್ ಆಗಿ ನಾವು ನಿರ್ವಹಿಸಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ಫಾಸ್ಟರ್ ಡ್ರಗ್ ರಿಕವರಿ. ಈ ಎಐ ಮಾಡೆಲ್ ಇಂದಾಗಿ ನಮಗೆ AI model was able to virtually screen thousands of drug candidates quickly, identifying an existing drug that acts as conditional amplifier. This signifies a massive acceleration in drug discovery process, moving from trial and error to targeted prediction. ಮೊದಲೆಲ್ಲ ಏನಾಗ್ತಾ ಇತ್ತು, ಟ್ರಯಲ್ ಅಂಡ್ ಎರರ್ ಅಂತಂದ್ರೆ ಪ್ರತಿಯೊಂದನ್ನ ಟ್ರೈ ಮಾಡೋದು, ಅಲ್ಲಿ ಬಂದಿರೋ ಎರರ್ ಗಳನ್ನ ಫೈಂಡ್ ಔಟ್ ಮಾಡಿ ಅದನ್ನ ಸರಿಪಡಿಸ್ಕೊಳ್ತಾ ಹೋಗೋದು. 1000 ಜನ ಅಥವಾ 10,000 ಜನ ಇದ್ದಾರೆ ಅಂತಂದ್ರೆ ಪ್ರತಿಯೊಬ್ಬರನ್ನ ಡೀಟೇಲ್ ಆಗಿ ಚೆಕ್ ಮಾಡಿ ಅದರಲ್ಲಿ ಏನ್ ಪ್ರಾಬ್ಲಮ್ ಇದೆ. ತುಂಬಾ ದೊಡ್ಡ ಪ್ರೊಸೆಸ್ ಇದು, ಟ್ರಯಲ್ ಅಂಡ್ ಎರರ್ ಮಾಡ್ತಾ ಹೋಗೋದು. ಆದ್ರೆ ಈ ಎಐ ಬಂದ್ಮೇಲೆ ನಮ್ಗೇನ್ ಉಪಯೋಗ ಆಗ್ತಿದೆ ಅಂತಂದ್ರೆ ಸಾವಿರಾರು ಜನರನ್ನ ಬಹಳ ಕ್ವಿಕ್ ಆಗಿ ಪರೀಕ್ಷೆ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಾ ಇದೆ. ಮತ್ತೆ ಕಂಡೀಷನಲ್ ಆಂಪ್ಲಿಫೈಯರ್ ಆಗಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಅದ್ರ ಜೊತೆ ಟ್ರಯಲ್ ಅಂಡ್ ಎರರ್ ಇಂದ ಒಂದು ಟಾರ್ಗೆಟೆಡ್ ಪ್ರೊಸೆಸ್, ಅದರಲ್ಲೂ ಟಾರ್ಗೆಟೆಡ್ ಪ್ರೆಡಿಕ್ಷನ್. ಒಂದು ವ್ಯಕ್ತಿ ಇದ್ದಾರೆ, ಅವರ ಒಂದು ದೇಹದಲ್ಲಿ ಯಾವ ತರ ಕ್ಯಾನ್ಸರ್ ಡೆವಲಪ್ ಆಗ್ತಾ ಇದೆ, ಮುಂದೆ ಯಾವ ತರದ್ ಆಗಬಹುದು, ಆ ಪ್ರೆಡಿಕ್ಷನ್ ಅನ್ನ ಮಾಡ್ಲಿಕ್ಕೆ ಈಗ ಇದರಿಂದ ಹೆಲ್ಪ್ ಆಗುತ್ತೆ. ಆದ್ರೆ ಯಾವುದೇ ಒಂದು ತಂತ್ರಜ್ಞಾನ ಇರಬಹುದು, ನೆನ್ಪಿಟ್ಕೊಳ್ಳಿ, ಎಥಿಕ್ಸ್ ಅಂಡ್ ರೆಗ್ಯುಲೇಷನ್ ಆಫ್ ಎಐ. ಇಲ್ಲಿ ಎಐ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಸಚ್ ಪವರ್ಫುಲ್ ಎಐ ಟೂಲ್ಸ್ ಇನ್ ಮೆಡಿಸಿನ್ ಆಲ್ಸೋ ರೈಸ್ ಕ್ರೂಷಿಯಲ್ ಕ್ವಶನ್ಸ್. ಬಹಳ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳನ್ನ ಸಹ ಇದು ಹುಟ್ಟಾಕತ್ತೆ. ಯಾವ್ದ್ರ ಬಗ್ಗೆ ಅಂತಂದ್ರೆ ಎಥಿಕಲ್ ಯೂಸ್ ಆಫ್ ಎಐ ಅಲ್ವಾ. ಎಐ ಬೇಕಾಗಿರೋದು ಡೇಟಾ ಅನಲೈಸ್ ಮಾಡಿ ಆದ್ಮೇಲೆ ಅದು ನಿರ್ಣಯಕ್ಕೆ ಬರೋದು. ಆ ಎಐ ಡೇಟಾ ಈಗ ಯಾರ ಡೇಟಾ ಈಗ ಬೇಕಾಗ್ತಾ ಇದೆ, ಪೇಷಂಟ್ಗಳ ಸೆಲ್ ಡೇಟಾ ಬೇಕಾಗ್ತಾ ಇದೆ ಎಐಗೆ, ಅದನ್ನ ಕೊಡ್ಬೇಕಾಗುತ್ತೆ. ಆ ಸೆಲ್ ಡೇಟಾವನ್ನ ಯಾವ ತರ ಯೂಸ್ ಮಾಡ್ಕೊಳ್ತಾರೆ, ಹಾಗಾದ್ರೆ ಎಥಿಕಲ್ ಆಗಿ ಯೂಸ್ ಮಾಡ್ಕೊಳ್ತಾ ಇದಾರಾ ಇಲ್ವಾ. ಅದ್ರ ಜೊತೆ ಫ್ಯೂಚರ್ ರೆಗ್ಯುಲೇಷನ್ ಆಫ್ ಎಐ ಡ್ರಿವನ್ ಮೆಡಿಕಲ್ ಫೈಂಡಿಂಗ್ಸ್. ಮುಂದೆ ಇದೇ ರೀತಿ ಹೊಸ ಹೊಸ ತಂತ್ರಜ್ಞಾನಗಳನ್ನ ಎಐ ಮೂಲಕ ನಾವು ಡೆವಲಪ್ ಮಾಡ್ತಾ ಹೋಗ್ಬಹುದು. ಆದ್ರೆ ಅದಕ್ಕೆ ರೆಗ್ಯುಲೇಷನ್ ಹೇಗ್ ಮಾಡೋದು, ಅಥವಾ ನಿಯಂತ್ರಕ ಕ್ರಮಗಳು ಯಾವ್ದಾದ್ರು ಇದೆಯಾ, ರೆಗ್ಯುಲೇಷನ್ ಪ್ರೊಸೆಸ್ ಏನು ಅನ್ನೋದ್ರ ಬಗ್ಗೆಲ್ಲ ಬಹಳ ಇಂಪಾರ್ಟೆಂಟ್ ಅಂತ ಒಂದು ಮಹತ್ವವಾದಂತ ಅದನ್ನ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಂತಂದ್ರೆ ಎಥಿಕ್ಸ್ ಮತ್ತೆ ರೆಗ್ಯುಲೇಷನ್ ಯಾವುದೇ ಒಂದು ಟೆಕ್ನಾಲಜಿ ಬಗ್ಗೆ ಬರೀಬೇಕಾದ್ರೆ ಕನ್ಕ್ಲೂಷನ್ ಅಲ್ಲಿ ಅಥವಾ ವೇ ಫಾರ್ವರ್ಡ್ ಅಲ್ಲಿ ಇದು 2 ಪಾಯಿಂಟ್ ಅನ್ನ ಇನ್ಕ್ಲೂಡ್ ಮಾಡ್ಲೇಬೇಕಾಗತ್ತೆ ನೀವು. ಎಥಿಕ್ಸ್ ಮತ್ತೆ ರೆಗ್ಯುಲೇಷನ್, ಹೇಗೆ ಅದರಿಂದ ನೈತಿಕವಾಗಿ ಯಾವ ಪ್ರಾಬ್ಲಮ್ಗಳು ಎದುರಾಗಬಹುದು, ಮತ್ತೆ ರೆಗ್ಯುಲೇಷನ್ ಯಾವ ತರ ಮಾಡಬಹುದು ಅನ್ನೋದ್ರ ಬಗ್ಗೆ ನೀವು ಮೇನ್ಸ್ ಅಲ್ಲಿ ಬರೆದ್ರೆ ಬಹಳ ಒಳ್ಳೆಯದು. ಇನ್ನು ಇಂಡಿಯಾ ಪೋಸ್ಟ್ ಇದೆ, ಭಾರತದ ಪೋಸ್ಟ್. ಗ್ಯಾರಂಟಿಡ್ ಸ್ಪೀಡ್ ಪೋಸ್ಟ್ ನೋಡಿ, ಮೊದಲು ಇತ್ತು, ಆದ್ರೆ ಈಗೇನ್ ಹೇಳ್ತಾ ಇದ್ದಾರೆ, launching a guaranteed 24 hour and 48 hour delivery service for mails and next day delivery for parcel, January 2020. 2026 ಜನವರಿಯಿಂದ ಭಾರತದ ಅಂಚೆ ಸರ್ಕಾರಿ ಸೇವೆ ಇಂಡಿಯಾ ಪೋಸ್ಟಿನ ಸ್ಪೀಡ್ ಪೋಸ್ಟ್ ಇದೆಯಲ್ವಾ, 24 ಗಂಟೆ ಮತ್ತೆ 48 ಗಂಟೆ ಒಳಗಡೆ ಸ್ಪೀಡ್ ಪೋಸ್ಟ್ ಮತ್ತೆ ಪಾರ್ಸಲ್ ಗಳಿಗೆ ಮಾರನೇ ದಿನಾನೇ ನೆಕ್ಸ್ಟ್ ಡೇ ಡೆಲಿವರಿ ಅನ್ನುವಂತ ಒಂದು ಹೊಸ ಯೋಜನೆಗಳನ್ನ ವಿತರಣೆಯನ್ನ ಪ್ರಾರಂಭಿಸ್ತಾ ಇದೆ. ಒಂದು ಮೊದಲೆಲ್ಲ ಈ ಪೋಸ್ಟ್ ಅಂತಂದ್ರೆ ಇದು ಕಾಸ್ಟ್ ಸೆಂಟರ್ ಅಂತ ಕರೆಸ್ಕೊಳ್ತಾ ಇತ್ತು. ಯಾಕಂದ್ರೆ ಈ ಪೋಸ್ಟ್ ನಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿ ಸರ್ಕಾರಕ್ಕೆ ಲಾಭ ಇಲ್ಲ. ಯಾಕಂದ್ರೆ ಎಲ್ಲರೂ ಅದರಿಂದ ಹೊರಗೆ ಬರ್ತಾ ಇದ್ದಾರೆ. ಕೆಲವೊಂದು ಇಂಪಾರ್ಟೆಂಟ್ ಬ್ಯಾಂಕಿಂಗ್ ಇರಬಹುದು, ಅನಿವಾರ್ಯವಾದ ಕೆಲವೊಂದು ವಿಷಯಗಳಿರುತ್ತೆ, ಅದಕ್ಕೆ ಮಾತ್ರ ಪೋಸ್ಟ್ ಮೇಲೆ ಅವಲಂಬನೆ ಆಗ್ತಾ ಇದ್ದಾರೆ. ಆದ್ರೆ ಆ ಕಾಸ್ಟ್ ಸೆಂಟರ್ ಇಂದ ಈಗ ಅದನ್ನ ಪೋಸ್ಟ್ ಅನ್ನ ಪ್ರಾಫಿಟ್ ಸೆಂಟರ್ ಆಗಿ ಕನ್ವರ್ಟ್ ಮಾಡಬೇಕು, ಅಲ್ವಾ, ಟ್ರಾನ್ಸ್ಫಾರ್ಮ್ ಮಾಡಬೇಕು.
ಅದು 2029 ಒಳಗಡೆ ಆಗ್ಬೇಕು ಅಂತ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ. ಓಲ್ಡೆಸ್ಟ್ ಮತ್ತೆ ಲಾರ್ಜೆಸ್ಟ್ ನೆಟ್ವರ್ಕ್ ಅದು ನಮ್ಮ ದೇಶದಲ್ಲಿ. ಹಾಗಾಗಿ ಈ ಲಾರ್ಜೆಸ್ಟ್ ಮತ್ತೆ ಓಲ್ಡೆಸ್ಟ್ ನೆಟ್ವರ್ಕ್ ಉಳಿದಿರೋ ಇ ಕಾಮರ್ಸ್ ಮತ್ತೆ ಬೇರೆ ಬೇರೆ ಕಂಪ್ನಿಗಳಿದೆಯಲ್ವಾ ಅವ್ರ ಜೊತೆ ಕಾಂಪೀಟ್ ಮಾಡಬೇಕು. ಆ ಒಂದು ಲೆವೆಲ್ಗೆ ಇದನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಪಬ್ಲಿಕ್ ಸರ್ವಿಸ್ ಅಂತಂದ್ರೆ ಅದರಲ್ಲಿ ಮುಖ್ಯವಾಗಿ ಒಂದ್ ವೇಳೆ ಸರ್ಕಾರದ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಎಫಿಷಿಯನ್ಸಿ ಒಂದ್ ವೇಳೆ ಚೆನ್ನಾಗಿದ್ರೆ ಅದು ಒಳ್ಳೇದು ಬಂದ್ರೆ ಬಹಳ ಎಫಿಷಿಯನ್ಸಿ ದಕ್ಷತೆ ಇಂಪ್ರೂವ್ ಆದ್ರೆ ಬಹಳ ಒಳ್ಳೇದು. ಸರ್ಕಾರದ ಸೇವೆ ಆಗಿರೋದ್ರಿಂದ ರಿಲಯಬಿಲಿಟಿ ಜನರು ಹೆಚ್ಚು ನಂಬಬಹುದು ಅಲ್ವಾ. ಹಾಗಾಗಿ ಕೇವಲ ಅರ್ಬನ್ ಪೀಪಲ್ ಗಳಿಗೆ ಮಾತ್ರ ಅಲ್ಲ, ಅದರಲ್ಲೂ ರೂರಲ್ ಇಂಡಿಯಾದಲ್ಲಿ ಪೋಸ್ಟಿನ ವ್ಯವಸ್ಥೆನೆ ಬಹಳ ಪ್ರಮುಖವಾಗಿರೋದು. ಅಮೆಝಾನು, ಫ್ಲಿಪ್ಕಾರ್ಟು ಅನ್ನೋದೆಲ್ಲ ಸಿಟಿಗೆ ಬಂದು ಸೇರ್ಕೊಳ್ಳುತ್ತೆ, ಮತ್ತೆ ಸಿಟಿಗೆ ಹೋಗಿ ಕಲೆಕ್ಟ್ ಮಾಡ್ಬೇಕಾಗತ್ತೆ. ಆದ್ರೆ ಪೋಸ್ಟ್ ಎಲ್ಲಾ ಕಡೆ ಇರೋದ್ರಿಂದ ಬಹಳ ವೈಡೆಸ್ಟ್ ರೀಚ್, ತುಂಬಾ ಕಡೆ ಅದು ವ್ಯಾಪಕವಾಗಿ ಹಬ್ಕೊಂಡಿದೆ. ಗ್ರಾಮೀಣ ಭಾರತಕ್ಕೆ ಇದು ಬಹಳ ಪ್ರಮುಖವಾದದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು US ಚೇಂಬರ್ ಆಫ್ ಕಾಮರ್ಸ್ ಲಾಸೂಟ್ ಆನ್ H1B ವೀಸಾ ಫೀ ಹೈಕ್. US ಏನ್ ಮಾಡ್ತಾ ಇದೆ, ಸುಮಾರು 1 ಲಕ್ಷದಷ್ಟು ಆನ್ಯುವಲ್ ಫೀ ಹಾಕ್ತಾ ಇದೆ. ನೋಡಿದ್ವಿ ಮೊದಲು. ಯಾಕಂತಂದ್ರೆ ಕೆಲವೊಂದು ಕಂಪನಿಗಳು H1B ಸ್ಕಿಲ್ಡ್ ವರ್ಕರ್ಸ್ ವೀಸಾ ಕೊಡ್ಲಿಕ್ಕೆ ಇಷ್ಟು ಫೀಗಳನ್ನ ತುಂಬಬೇಕು. ಅದರಲ್ಲೂ ಜಾಸ್ತಿ ಇರೋರು ಯಾರು, ಇಂಡಿಯನ್ಸ್. ಹಾಗಾಗಿ ಅದರಲ್ಲಿ US ನ ಒಂದು ಬಿಗ್ US ಬಿಸ್ನೆಸ್ ಚೇಂಬರ್ ಆಫ್ ಕಾಮರ್ಸ್ ಅಂತಿದೆ. ಈಗ ಇದೇನು ಹೇಳ್ತಾ ಇದೆ, ಈ ಒಂದು ಶುಲ್ಕ ವಿಧಿಸಿರೋದು ತಪ್ಪು. ಇದರಿಂದಾಗಿ ಅಮೆರಿಕನ್ ಕಾಂಪಿಟೇಟಿವ್ನೆಸ್, ಅಮೆರಿಕದ ಸ್ಪರ್ಧಾತ್ಮಕತೆಗೆ ಇದು ಹಾನಿಕಾರಕವಾಗಿರೋದು, ಇದು ಇಲ್ಲಿಗಲ್ಲು ಅಂತ ಅಲ್ಲಿನ ಚೇಂಬರ್ ಆಫ್ ಕಾಮರ್ಸ್ ವಾಣಿಜ್ಯ ಮಂಡಳಿ ಈಗ ಮೊಕದ್ದಮೆ ಹೂಡ್ತಾ ಇದೆ. H1B ವೀಸಾ ಅನ್ನೋದು ಬಹಳ ಕ್ರೂಷಿಯಲ್. ಯಾಕಂತಂದ್ರೆ ಅದರಲ್ಲೂ ಭಾರತೀಯರಿಗೆ ನಾವು ಬ್ರೇನ್ ಡ್ರೈನ್ ಅಂತ ಕರಿತೇವೆ. ಬ್ರೇನ್ ಡ್ರೈನ್ ಅಂತಂದ್ರೆ ಪ್ರತಿಭಾ ಪಲಾಯನ. ನಮ್ಮ ದೇಶದಲ್ಲಿರೋ ಒಳ್ಳೊಳ್ಳೆ ನೌಕರರು ಅಥವಾ ಒಳ್ಳೊಳ್ಳೆ ಸ್ಪರ್ಧಾತ್ಮಕ ವ್ಯಕ್ತಿಗಳು, ಜ್ಞಾನ ಹೆಚ್ಚು ರಿಸರ್ಚ್ ಮಾಡೋರು ಬೇರೆ ದೇಶಕ್ಕೆ ಹೋಗೋದು ಸಹಜ ಆಗ್ಬಿಟ್ಟಿದೆ. ಹಾಗಾಗಿ ಇದರಿಂದಾಗಿ ನಮ್ಮ ದೇಶದಲ್ಲಿ ಇರುವಂತಹ ಟ್ಯಾಲೆಂಟ್ಗಳು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ, ಪುಷಿಂಗ್ ಸ್ಕಿಲ್ ಟ್ಯಾಲೆಂಟ್ ಟು ಅದರ್ ಕಂಟ್ರೀಸ್ ಲೈಕ್ ಕೆನಡಾ. ಈಗ ಅಮೆರಿಕಕ್ಕೆ ಅವ್ರು ಹೋಗ್ತಾ ಇದ್ರು, ಅಮೆರಿಕಕ್ಕೆ ಹೋದಾಗ ಈಗ ಅಲ್ಲಿ ಜಾಸ್ತಿ ಫೀಯನ್ನ ಹೇರಿರೋದ್ರಿಂದ ಅಮೆರಿಕಕ್ಕೆ ಏನು ಪ್ರಾಬ್ಲಮ್ ಆಗಬಹುದು, ಅಮೆರಿಕದಿಂದ ಬ್ರೇನ್ ಡ್ರೈನ್ ಆಗಬಹುದು. ಈಗ ನಮ್ಮ ದೇಶದಿಂದ ಅಲ್ಲಿಗೆ ಹೋಗ್ತಾ ಇದ್ರು, ಪ್ರತಿಭಾ ಪಲಾಯನ ಇಂಡಿಯಾದಿಂದ ಅಮೆರಿಕಕ್ಕೆ ಆಗ್ತಾ ಇತ್ತು. ಅಮೆರಿಕದಲ್ಲಿ ಜಾಸ್ತಿ ಫೀಸ್ ಅನ್ನ ಏರಿಸ್ಬಿಟ್ಟಿದ್ದಾರೆ. ಈಗ ಒಂದು ಅಮೆರಿಕದಿಂದ ಅವರು ಕೆನಡಾಕ್ಕೆ ಹೋಗ್ಬಹುದು ಅಥವಾ ಬೇರೆ ಬೇರೆ ದೇಶಗಳಿಗೂ ಸಹ ಹೋಗಬಹುದು. ಅದು ಭಾರತಕ್ಕೆ ವಾಪಸ್ ಬರುವ ಸಾಧ್ಯತೆ ಸಹ ಇದೆ, ಕೆನಡಾ ಆರ್ ಬ್ಯಾಕ್ ಟು ಇಂಡಿಯಾ. ಮತ್ತೆ ಈ ಲಾ ಸೂಟ್ ನಲ್ಲಿ ಮೊಕದ್ದಮೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಫೀಸ್ ಅನ್ಲಾಫುಲ್ ಬಿಕಾಸ್ visa fees are legally required only to cover the government processing cost, not to be a financial barrier. ಈಗ ಟ್ರಂಪ್ ಅವ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಪ್ರೊಸೆಸಿಂಗ್ ಕಾಸ್ಟ್ ಅನ್ನ ಮಾತ್ರ ಕನ್ಸಿಡರ್ ಮಾಡ್ಬೇಕಿತ್ತು, ಅದು ಮಾಡದೆ ಬರೋರಿಗೆ ಫಿನಾನ್ಷಿಯಲಿ ಒಂದು ಬ್ಯಾರಿಯರ್ ಕ್ರಿಯೇಟ್ ಮಾಡೋದು, ಅವ್ರಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ಬಾರ್ದು, ಆ ತರ ಒಂದು ಗೋಡೆ ತರ ಕ್ರಿಯೇಟ್ ಮಾಡ್ತಾ ಇದೆ. ಅದ್ ಮಾಡಬಾರ್ದು ಅಂತ ಈ ಒಂದು ಮೊಕದ್ದಮೆಯಲ್ಲಿ ವಾದ ಮಾಡ್ತಾ ಇದ್ದಾರೆ. ಇದಾದ ನಂತರ ವೆನಿಜುವೆಲಾ ಮೊಬಿಲೈಸಸ್ ಟ್ರೂಪ್ಸ್ ಅಗೇನ್ಸ್ಟ್ US ಮಿಲಿಟರಿ ಬಿಲ್ಡಪ್. ನೋಡಿ, ಒಂದಲ್ಲ ಒಂದು ಪ್ರದೇಶದಲ್ಲಿ ಸಣ್ಣ ಸಣ್ಣ ಕಾಳಗಗಳು, ಯುದ್ಧಗಳು ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಈಗ US ಏನ್ ಮಾಡ್ತಾ ಇದೆ, US ಮಿಲಿಟರಿಯನ್ನ ಕಳಿಸ್ತಾ ಇದೆ ಎಲ್ಲಿ, ಕೆರಿಬಿಯನ್ ಪ್ರದೇಶಕ್ಕೆ ದೊಡ್ಡ ದೊಡ್ಡ ಯುದ್ಧ ನೌಕೆಗಳನ್ನ ಮತ್ತೆ ಮಿಲಿಟರಿಯನ್ನ ಕಳಿಸ್ತಾ ಇದೆ. US ಯಾಕೆ ಕಳಿಸ್ತಾ ಇದೆ ಅಂತ ಹೇಳ್ತಾ ಇದೆ ಅಂತಂದ್ರೆ, ಅಲ್ಲಿ ಡ್ರಗ್ ಸ್ಮಗ್ಲಿಂಗ್ ಆಗ್ತಾ ಇದೆ, ಅದನ್ನ ತಪ್ಪಿಸ್ಲಿಕ್ಕೆ ನಾವು ಮಿಲಿಟರಿ ಕಳಿಸಿದ್ದೇವೆ ಅಂತ US ಹೇಳ್ತಾ ಇದೆ. ಆದ್ರೆ ವೆನೆಜುವೆಲ್ ಪ್ರೆಸಿಡೆಂಟ್ ನಿಕೋಲಸ್ ಮಡುರೋ ಅವ್ರು ಹೇಳಿರೋ ಪ್ರಕಾರ, ಈ ಮಿಲಿಟರಿ ಮತ್ತು ಸಿವಿಲಿಯನ್ ಮಿಲಿಟೆಂಟ್ಸ್ ಇದಾರಲ್ವಾ, ಈ ಕೋಸ್ಟಲ್ ಬರ್ತಾ ಇದಾರಲ್ವಾ, ಅಮೆರಿಕ ಕಳಿಸಿದೆಯಲ್ವಾ, ಅದು ಮುಖ್ಯವಾಗಿ US ಇಲ್ಲಿರೋ ಆಡಳಿತವನ್ನ ಬದಲಾಯಿಸ್ಲಿಕ್ಕೆ ಅಥವಾ ವೆನಿಜುವಾಲಾದ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಕಳಿಸಿರೋದು ಅದು. ಅದರಲ್ಲೂ ವೆನಿಜುವಾಲಾದಲ್ಲಿ ಆಯಿಲ್ ರಿಸೋರ್ಸ್ಗಳಿದೆ. ನೋಡಿ, ಜಾಗತಿಕವಾಗಿ ಒಂದು ಆಯಿಲು, ಇನ್ನೊಂದು ಡೇಟಾ, ಇದು ಎರಡು ಯಾರ ಹತ್ರ ಇರುತ್ತೋ ಅವರೇ ಜಗತ್ತನ್ನ ಆಳೋರು. ಆಯಿಲಿನ ಒಂದು ಪ್ರಾಧಾನ್ಯತೆ, ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಬರ್ತಾ ಇದೆ, ಡೇಟಾದ ಪ್ರಾಧಾನ್ಯತೆ ಜಾಸ್ತಿ ಆಗ್ತಾ ಇದೆ. ಆಯಿಲ್ ಇರುವಂತದ್ದು ಈಗ ಕಡಿಮೆ ಆಗುತ್ತೆ, ಯಾಕಂದ್ರೆ ರಿನ್ಯೂಯಬಲ್ ಎನರ್ಜಿ ಕಡೆ ಮುಖ ಮಾಡ್ತಾ ಇದ್ದಾರೆ. ಅಷ್ಟು ಸುಲಭವಾಗಿ ಟ್ರಾನ್ಸ್ಫಾರ್ಮೇಶನ್ ಆಗ್ಲಿಕ್ಕೆ ಆಗೋದಿಲ್ಲ, ಕೆಲವು ವರ್ಷಗಳ ಕಾಲ ಆಯಿಲ್ ಕಡೆ ಮುಖ ಮಾಡಲೇಬೇಕು. ಆದ್ರೆ ಈಗ ಡೇಟಾ, ಅದಕ್ಕೆ ಹೇಳ್ತಾರೆ ಡೇಟಾ ಈಸ್ ನ್ಯೂ ಆಯಿಲ್ ಅಂತ. ಡೇಟಾ ಈಸ್ ನ್ಯೂ ಆಯಿಲ್. ಡೇಟಾ ಯಾರ ಹತ್ರ ಇರುತ್ತೋ ಅವರು ಆಯಿಲ್ ಇರೋರ್ಗಿಂತ ಹೆಚ್ಚು ಪವರ್ಫುಲ್ ಅಂತ. ಇಲ್ಲಿ ವೆನೆಜುವೆಲಾ ಹತ್ರ ಆಯಿಲ್ ಇದೆ, ಆ ಆಯಿಲ್ ಅನ್ನ ಪಡ್ಕೊಳ್ಳಿಕ್ಕೆ US ಬರ್ತಾ ಇದೆ ಅಂತ ಅಲ್ಲಿನ ಅಧ್ಯಕ್ಷರು ಅಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಅದರ ಜೊತೆ ಆರೋಪ ಮಾಡೋದು ಮಾತ್ರ ಅಲ್ಲ, ವೆನೆಜುವೆಲಾದ ಮಿಲಿಟರಿ ಮತ್ತೆ ಸೇನಾ ಪಡೆಗಳನ್ನ
ಸಜ್ಜುಗೊಳಿಸಬೇಕು ಅಂತ ಆದೇಶ ಮಾಡಿದ್ದಾರೆ. ನೋಡಿ, ಈ US ಇದೆಯಲ್ವಾ, US ಮಿಲಿಟರಿ ಪ್ರೆಸೆನ್ಸ್ 1980 ನಂತರ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಮಿಲಿಟರಿನ ಕಳಿಸಿರೋದು US. ಹಾಗಾಗಿ ಟೆನ್ಷನ್ ಮಿಲಿಟರಿ ಸಂಬಂಧಪಟ್ಟಿರೋದು ಜಾಸ್ತಿ ಆಗ್ತಾ ಇದೆ. US ಯೂಸ್ ಇಟ್ಸ್ ಆಪರೇಷನ್ ಆಂಟಿ ಡ್ರಗ್ ಟ್ರಾಫಿಕಿಂಗ್. ಮೊದಲೇ ಹೇಳಿದಾಗೆ US ಏನ್ ಹೇಳ್ತಾ ಇದೆ, ಈ ಕಾರ್ಯಾಚರಣೆ ಮಾದಕ ಭಯೋತ್ಪಾದಕರ ವಿರುದ್ಧ ಮಾಡ್ತಾ ಇರೋದು ಅಷ್ಟೇ ಅಂತ ಅವರು ಸಮರ್ಥನೆ ಕೊಟ್ಕೊಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ವಿಷಯ, ಇಂಡಿಜಿನಸ್ ರೋಟಾ ವ್ಯಾಕ್ಸಿನ್ ಸ್ಟಡಿ ಇನ್ ಇಂಡಿಯಾ. ಒಂದು ಮೇಜರ್ ಸ್ಟಡಿ ಮಾಡಿದ್ದಾರೆ ರೋಟಾ ವೈರಸ್ ಲಸಿಕೆ ಬಗ್ಗೆ. ಆ ಲಸಿಕೆಯಿಂದಾಗಿ ಮಕ್ಕಳಲ್ಲಿ ಗ್ಯಾಸ್ಟ್ರೋ ಎಂಟರಿಟಿಸ್, ಡಯೇರಿಯಾ ಅಂತ ಹೇಳ್ತೀವಲ್ವಾ, ಅತಿಸಾರ ಬೇದಿ, ಆ ಬೇದಿನ ತಡೆಗಟ್ಟೋದ್ರಲ್ಲಿ ಈ ರೋಟಾ ವ್ಯಾಕ್ ಅನ್ನುವಂಥ ವ್ಯಾಕ್ಸಿನ್ ಬಹಳ ಪರಿಣಾಮಕಾರಿಯಾಗಿದೆ ಅಂತ ಅಧ್ಯಯನ ಹೇಳ್ತಾ ಇದೆ. ರೋಟಾ ವೈರಸ್ ಅಂತಂದ್ರೇನು, ಈಗ ಇದು 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ, ಚಿಲ್ಡ್ರನ್ ಅಂಡರ್ 5 ಲೀಡಿಂಗ್ ಕಾಸ್ ಆಫ್ ಸಿವಿಯರ್ ಡಯೇರಿಯಾ ಡೆತ್ಸ್ ಇನ್ ಚಿಲ್ಡ್ರನ್. ಅಂದ್ರೆ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಅತಿಸಾರದಿಂದಾಗಿ ಸಾವನ್ನಪ್ತಾರೆ ಮಕ್ಕಳು. ಅದರಲ್ಲೂ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಈ ಒಂದು ರೋಗದ ಪ್ರಮಾಣ ದೊಡ್ಡ ಮಟ್ಟದಲ್ಲಿದೆ. ಈ ರೋಟಾ ವೈರಸ್ ಅನ್ನೋದಕ್ಕೆ ಕಾರಣ. ಇದಕ್ಕೋಸ್ಕರ ಈಗ ಪರಿಚಯಿಸ್ತಾ ಇರೋದು ಯಾವುದು, ರೋಟಾ ವ್ಯಾಕ್ ವ್ಯಾಕ್ಸಿನ್. ಇನ್ನು ಆತ್ಮನಿರ್ಭರ್ ಭಾರತ್, ರೋಟಾ ವ್ಯಾಕ್ ಅನ್ನು ಡೆವಲಪ್ ಮಾಡಿರೋದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನ ಅಡಿಯಲ್ಲಿ. ಭಾರತ್ ಬಯೋಟೆಕ್, DBT, ICMR, ಇಂಟರ್ನ್ಯಾಷನಲ್ ಪಾರ್ಟ್ನರ್ಸ್ ಗಳೆಲ್ಲ ಇದ್ದಾರೆ. ಇದರಲ್ಲಿ ನಮಗೆ ರಿಯಲ್ ವರ್ಲ್ಡ್ ಎಫೆಕ್ಟಿವ್ನೆಸ್ ಕನ್ಫರ್ಮ್ ಆಗಿದೆ. ಮತ್ತೆ ಇದನ್ನ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್, ಅಂದ್ರೆ ಸಾರ್ವತ್ರಿಕ ರೋಗ ನಿರೋಧಕ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಸೇರಿಸಲಿಕ್ಕೆ, ಇಂಡಿಜಿನಸ್ ವ್ಯಾಕ್ಸಿನ್ ಕ್ಯಾಪಬಿಲಿಟಿಯನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ, ಪಬ್ಲಿಕ್ ಹೆಲ್ತ್ ಪಾಲಿಸಿಗಳಿಗೆ ಸಂಬಂಧಪಟ್ಟ ಹಾಗೆ ಇದರ ಬಗ್ಗೆ ಜಾಸ್ತಿ ಈಗ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಇದಂತರ ಮುಂದಿನ ವಿಷಯ ನೋಡಿ, ಹಿಸ್ಟೋರಿಕ್ ಮಾಸ್ ಸರೆಂಡರ್ ಆಫ್ 210 ಮಾವೋಯಿಸ್ಟ್ ಇನ್ ಛತ್ತೀಸ್ಗಢದಲ್ಲಿ ಸುಮಾರು 210 ಮಾವೋವಾದಿ ಕಾರ್ಯಕರ್ತರು ಶರಣಾಗಿದ್ದಾರೆ. ಆಂಟಿ ಎಕ್ಸ್ಟ್ರೀಮಿಸಮ್ ಎಫರ್ಟ್ಸ್ ಅಂತಂದ್ರೆ ಸರ್ಕಾರ ಈಗ ಉಗ್ರವಾದ ವಿರೋಧಿ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಪ್ರತಿ ಸಾರಿ ನಾವು ರೀಸೆಂಟ್ ಆಗಿ ನೋಡ್ತಾ ಇದ್ದೀವಿ, ಕೇಂದ್ರ ಗೃಹ ಸಚಿವರು ಸಹ ಇದರ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನ ನೀವು ಕೇಳಿರಬಹುದು. ತುಂಬಾ ದೊಡ್ಡ ಮಟ್ಟದಲ್ಲಿ ಈಗ ಒಂದು ಒಳ್ಳೆ ಯಶಸ್ಸು ಸಿಕ್ಕಿದೆ. ಅಂತಂದ್ರೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಾವೋಯಿಸ್ಟ್ ಕ್ಯಾಡರ್ಗಳಲ್ಲ ಇವ್ರ ಮೇಲೆ ತುಂಬಾ ದೊಡ್ಡ ಲಾರ್ಜ್ ಬೌಂಟೀಸ್ ಅಂತಂದ್ರೆ ಏನು, ಬಹುಮಾನ, ಇವರನ್ನ ಹಿಡ್ಕೊಟ್ಟವರಿಗೆ ಅಥವಾ ಇವರ ಬಗ್ಗೆ ಸುಳಿವು ನೀಡಿದವರಿಗೆ ಬಹುಮಾನ ಇದೆ ಅಂತೆಲ್ಲ ಹೇಳ್ತಾರಲ್ವಾ, ಅಂತ ದೊಡ್ಡ ಬಹುಮಾನಗಳನ್ನ ಅಂತಂದ್ರೆ ಹೊಂದಿದ್ದಂತಹ ನಾಯಕರನ್ನ ಈಗ ಶರಣಾಗತಿಗೊಳಿಸುವಲ್ಲಿ ಸರ್ಕಾರ ಸಕ್ಸಸ್ಫುಲ್ ಆಗಿದೆ. 210 ಮಾವೋವಾದಿ ಕಾರ್ಯಕರ್ತರು ಶರಣಾಗಿದ್ದಾರೆ. ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಂತ ನಿಮ್ಗೆ ಇಂಟರ್ನಲ್ ಸೆಕ್ಯೂರಿಟಿಯಲ್ಲಿ ಬರುತ್ತೆ. ಇಂಟರ್ನಲ್ ಸೆಕ್ಯೂರಿಟಿ GS3 ಅಲ್ಲಿ, ಅದರಲ್ಲಿ ನೀವು ಇದರ ಬಗ್ಗೆ ಡೀಟೇಲ್ ಆಗಿ ನೋಡ್ತೀರಿ. ಇಂಥ ಒಂದು ಸಾಮೂಹಿಕ ಶರಣಾಗತಿ ಅನ್ನೋದು ಬಹಳ ದೊಡ್ಡ ಮಟ್ಟದ ಹಿನ್ನಡೆ ಯಾರಿಗೆ, ಈ ಒಂದು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ಗೆ ಅಂತ ನಾವು ಹೇಳ್ಬಹುದು. ಅದರ ಜೊತೆ ಇದಕ್ಕೆ ಪ್ರತಿ ಒಂದು ರಾಜ್ಯದಲ್ಲೂ ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಇದರಲ್ಲಿ ಸರೆಂಡರ್ ಮತ್ತೆ ರಿಹ್ಯಾಬಿಲಿಟೇಷನ್ ಪಾಲಿಸಿ ಇದೆ. ಉದಾಹರಣೆಗೆ ಪೂನಾ ಮಾರ್ಗೇಮ್ ಇನಿಷಿಯೇಟಿವ್ ಅಂತೆಲ್ಲ ಇದೆ. ಈ ಪಾಲಿಸಿಯಿಂದಾಗಿ ಈ ತರ ಸರೆಂಡರ್ ಆಗ್ಲಿಕ್ಕೆ ಹೆಲ್ಪ್ ಆಯ್ತು, ಎಫೆಕ್ಟಿವ್ ಆಯ್ತು ಈ ಪಾಲಿಸಿ ಅಂತ ಹೇಳ್ತಾ ಇದ್ದಾರೆ. ಪಾಲಿಸಿ ಆಫರ್ಸ್ ಫಿನಾನ್ಷಿಯಲ್ ಏಡ್, ಹೌಸಿಂಗ್ ಅಂಡ್ ಲೈವ್ಲಿಹುಡ್ ಸಪೋರ್ಟ್, ಹೆಲ್ಪ್ ದ ಫಾರ್ಮರ್ ಕ್ಯಾಡರ್ಸ್ ರೀಜಾಯಿನ್ ದಿ ಮೇನ್ ಸ್ಟ್ರೀಮ್ ಅಂಡ್ ಶೋ ಫೇತ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಯಾರು ಮೊದಲು ಇಂತಹ ಸಂಘಟನೆಗಳಲ್ಲಿ ಇರ್ತಾ ಇದ್ರು, ಅವ್ರು ವಾಪಸ್ ಬಂದ್ರೆ, ಸಮಾಜದ ಮುಖ್ಯ ವಾಹಿನಿಗೆ ಮರಳಿದ್ರೆ, ಅವರಿಗೆ ಆರ್ಥಿಕ ನೆರವು, ವಸತಿ ಮತ್ತೆ ಜೀವನೋಪಾಯದ ಬೆಂಬಲವನ್ನು ಸಹ ಕೊಡ್ಲಿಕ್ಕಾಗುತ್ತೆ. ಹಾಗಾಗಿ ಇವಿಷ್ಟನ್ನ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಮುಂದಿನ ವಿಚಾರ ಬ್ರಹ್ಮೋಸ್ ಬಗ್ಗಿದೆ. ಬ್ರಹ್ಮೋಸ್ ಮಿಸೈಲ್ ಪ್ರೊಡಕ್ಷನ್ ಬೂಸ್ಟೆಡ್ ಇನ್ ಲಕ್ನೋ ಸೆಲ್ಫ್ ರಿಲಯನ್ಸ್ ಇನ್ ಡಿಫೆನ್ಸ್. ಬ್ರಹ್ಮೋಸ್ ಸಹ ನಿಮ್ಗೆ ಗೊತ್ತಿರಬಹುದು ಯಾವ ದೇಶದ ಜೊತೆ ಅಂತ. ಡಿಫೆನ್ಸ್ ಮಿನಿಸ್ಟರ್ inaugurated the first batch of BrahMos missile produced at a new state-of-the-art facility in Lucknow, signaling major push for India to become defense manufacturing hub. ದೇಶ ರಕ್ಷಣಾ ಉತ್ಪಾದನೆಯಲ್ಲಿ ಒಂದು ಬಹಳ ಪ್ರಮುಖವಾದ ಕೇಂದ್ರವಾಗಿ ಹೊರಹೊಮ್ಮಲಿಕ್ಕೆ ಲಕ್ನೋದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳ ಉತ್ಪಾದನೆಗೆ ಮೊದಲ ಬ್ಯಾಚ್ ಅನ್ನು ಉದ್ಘಾಟಿಸ್ತಾ ಇದ್ದಾರೆ. ಉತ್ಪಾದನೆ ಆಗುತ್ತೆ ಅಲ್ಲಿ. ನಾವು ನಿಧಾನವಾಗಿ ಮೊದಲೇ ಹೇಳಿದಾಗೆ ಡಿಫೆನ್ಸ್ ಫೀಲ್ಡ್ ಅಲ್ಲಿ ಸೆಲ್ಫ್ ರಿಲಯಂಟ್ ಆಗುವಂತ ಒಂದು ದಿಕ್ಕಿನ ಕಡೆ ನಾವು ಸಾಕ್ತಾ ಇದ್ದೇವೆ. ಇನ್ನು ಡಿಫೆನ್ಸ್ ಎಕ್ಸ್ಪೋರ್ಟ್ ಮತ್ತೆ ಜಿಯೋ ಪಾಲಿಟಿಕ್ಸ್ ಸಂಬಂಧಪಟ್ಟ ಹಾಗೆ ನಮ್ಮ ರಕ್ಷಣಾ ಸಚಿವರು ಹೇಳಿರೋ ಪ್ರಕಾರ ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇದೆ. ರೀಸೆಂಟ್ ಆಗಿ ಫಿಲಿಪೈನ್ಸ್ ಇನ್ಕ್ಲೂಡ್ ಮಾಡಿ ಸುಮಾರು 4,000 ಕೋಟಿಯಷ್ಟು ಡೀಲ್ ಮಾಡ್ಕೊಂಡಿದ್ದೇವೆ. ಹಾಗಾಗಿ ನಮ್ಮ ಒಂದು
ಜಾಗತಿಕ ಇಮೇಜ್, ಇಂಡಿಯಾ ಇಮೇಜ್ ಎಸ್ ಗ್ಲೋಬಲ್ ಡಿಫೆನ್ಸ್ ಪಾರ್ಟ್ನರ್. ಬೇರೆ ಬೇರೆ ದೇಶಗಳು ಭಾರತ ಸಹ ಒಂದು ರಕ್ಷಣಾ ಪಾಲುದಾರ ದೇಶ ಅಂತ ಒಪ್ಕೊಳ್ತಾ ಇವೆ. ಅದ್ರ ಜೊತೆ ಬ್ರಹ್ಮೋಸ್ ಇದೆಯಲ್ವಾ, ಒನ್ ಆಫ್ ದಿ ವರ್ಲ್ಡ್ಸ್ ಮೋಸ್ಟ್ ಅಡ್ವಾನ್ಸ್ಡ್ ಮಿಸೈಲ್ ಸಿಸ್ಟಮ್. ಬ್ರಹ್ಮಪುತ್ರ ಮತ್ತೆ ಮಾಸ್ಕೋ, ಭಾರತ ಮತ್ತೆ ರಷ್ಯಾ ಅಡ್ವಾನ್ಸ್ಡ್, ಜಗತ್ತಿನ ಒಂದು ಮೋಸ್ಟ್ ಅಡ್ವಾನ್ಸ್ಡ್ ಮಿಸೈಲ್ ಸಿಸ್ಟಮ್ ಇದು. ಮತ್ತೆ ಲೋಕಲ್ ಪ್ರೊಡಕ್ಷನ್ ಮಾಡಿದ್ರೆ ನಮಗೆ ಬಹಳ ಹೆಲ್ಪ್ ಆಗುತ್ತೆ. ಇಂಡಿಯಾಸ್ ಲಾಂಗ್ ರೇಂಜ್ ಸ್ಟ್ರೈಕ್ ಕೆಪಾಬಿಲಿಟಿ ಇರಬಹುದು, ಕ್ರೆಡಿಬಲ್ ಡಿಟರೆಂಟ್ ಇರಬಹುದು, ಇದೆಲ್ಲ ಕಡೆ ನಮ್ಗೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಇದಾದ ನಂತರ ಇದು 17-18 3 ದಿವಸದ ನೋಡ್ತಾ ಇದೀವಲ್ವಾ, ಹಾಗಾಗಿ ಮತ್ತೆ ಪಾಕಿಸ್ತಾನ ತಾಲಿಬಾನ್ ಟಾಕ್ಸ್ ಬಂದಿದೆ. ಅಂದ್ರೆ ಮೊದಲು ಪಾಕಿಸ್ತಾನ ತಾಲಿಬಾನು ಚಿಕ್ಕ ಚಿಕ್ಕ ಸಂಘರ್ಷಗಳಾಗ್ತಾ ಇತ್ತು, ಇದು ಉಲ್ಬಣಗೊಳ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕತಾರ್ನ ಸಹಯೋಗದಲ್ಲಿ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನ ಮಾತುಕತೆ ನಡೆಸಿದಾವೆ. ಯಾಕಂತಂದ್ರೆ ಗಡಿ ಭಾಗದಲ್ಲಿ ಅಫ್ಘಾನಿಸ್ತಾನದ ಉಗ್ರರ ಅಡಗುದಾಣಗಳ ಮೇಲೆ ಪಾಕಿಸ್ತಾನ ವಾಯುದಾಳಿ ನಡೆಸಿಬಿಟ್ಟಿದೆ. ಅದಾದ ನಂತರ ಕತಾರ್ನ ಸಹಯೋಗದಲ್ಲಿ ಎರಡು ದೇಶಗಳು ಮಾತುಕತೆ ನಡೆಸಿದಾವೆ. ಈ ಗಡಿ ಭಾಗದ ಭಯೋತ್ಪಾದನೆ ಇದು ಸಹ ಇಂಟರ್ನಲ್ ಸೆಕ್ಯೂರಿಟಿಯಲ್ಲಿ ಬರ್ತಾ ಇರುತ್ತೆ. ಕ್ರಾಸ್ ಬಾರ್ಡರ್ ಟೆರರಿಸಂ ಅಂತ ಬಹಳ ಪ್ರಮುಖವಾದ ವಿಷಯ. ಅಫ್ಘಾನಿಸ್ತಾನ ನೆಲವನ್ನ ಬಳಸಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇವೆ. ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ್ ಜಸ್ಟ್ ನೋಡಿದ್ವಿ, ಜಸ್ಟ್ ಬಿಫೋರ್ ವಿ ಹ್ಯಾವ್ ಸೀನ್ ದಿಸ್ ಅಲ್ವಾ. ಈ TTP ವಿರುದ್ಧ ಪಾಕಿಸ್ತಾನ ಕೆಲವೊಂದು ಅಂಶಗಳನ್ನ ಹೇಳ್ತಾ ಇದೆ. ಏನಂತಂದ್ರೆ ಅಲ್ಲಿನ ತಾಲಿಬಾನ್ ಸರ್ಕಾರ ಈ TTPಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ಪಾಕಿಸ್ತಾನದ ಒಂದು ಕಳವಳ. ಹಾಗಾಗಿ ಉದ್ವಿಗ್ನತೆ ಕಡಿಮೆ ಮಾಡಲಿಕ್ಕೆ ಸುಮಾರು 48 ಅವರ್ಸ್ ಇದು ಒಂದು ಸೀಸ್ ಫೈರ್, ಕದನ ವಿರಾಮನ ಘೋಷಣೆ ಮಾಡಿದ್ದಾವೆ. ಅದಾದ ನಂತರ ಸಂವಾದದ ಮೂಲಕ ಒಂದು ವಿರಾಮವನ್ನು ಖಚಿತಪಡಿಸಿಕೊಂಡಿದ್ದಾವೆ. ಆದರೂ ಸಹ ತಾಲಿಬಾನ್ ಏನ್ ಹೇಳ್ತಾ ಇದೆ, ಅಫ್ಘಾನಿಸ್ತಾನ ಅಕ್ಯೂಸ್ ಮಾಡ್ತಾ ಇದೆ ಪಾಕಿಸ್ತಾನ ಆಫ್ ವೈಲೇಟಿಂಗ್ ಇಟ್ಸ್ ಏರ್ ಸ್ಪೇಸ್ ಓವರ್ 700 ಟೈಮ್ಸ್ ಇನ್ ದಿ ಲಾಸ್ಟ್ 4 years. ಕಳೆದ 4 ವರ್ಷಗಳಲ್ಲಿ ಪಾಕಿಸ್ತಾನ 700ಕ್ಕೂ ಹೆಚ್ಚು ಬಾರಿ ವಾಯು ಪ್ರದೇಶವನ್ನು ಉಲ್ಲಂಘಿಸ್ತಾ ಇದೆ ಅಂತ ಅಫ್ಘಾನಿಸ್ತಾನ ಆರೋಪಿಸುತ್ತಿದೆ. ಇದರಿಂದಾಗಿ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗೋದು, ತುಂಬಾ ಜನ ಸಿವಿಲಿಯನ್ಸ್ ಕಿಲ್ ಆಗೋದು ಎಲ್ಲ ಆಗ್ತಾ ಇರುತ್ತೆ. ಇನ್ನು IMO ವೋಟ್ ಟು ಡಿಲೇ ಕಾರ್ಬನ್ ಫ್ರೀ ಶಿಪ್ಪಿಂಗ್ ಫ್ರೇಮ್ವರ್ಕ್. IMO ಅಂತಂದ್ರೆ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್. ಇದು ಒಂದು ನೆಟ್ ಝೀರೋ ಕಾರ್ಬನ್ ಎಮಿಷನ್ ಬೈ 2050 ಅಂತ ಒಂದು ಮುಖ್ಯವಾದಂತಹ ಒಂದು ಫ್ರೇಮ್ವರ್ಕ್ ಅನ್ನ ಪಾಸ್ ಮಾಡ್ಲಿಕ್ಕೆ ಮುಂದಾಗ್ತಾ ಇತ್ತು. ಆದ್ರೆ ಅದನ್ನ ಈಗ ಡಿಲೇ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅದರಲ್ಲಿ 57 ನೇಷನ್ಗಳು ಡಿಲೇ ಮಾಡಬೇಕು ಅಂತ ವೋಟ್ ಮಾಡಿದ್ದಾವೆ. ಎಷ್ಟು ದಿವಸಕ್ಕೆ ಅಂತಂದ್ರೆ 12 ತಿಂಗಳಿಗೆ ಅದನ್ನ ಡಿಲೇ ಮಾಡಬೇಕು ಅಂತ. ಯಾಕಿದು ಇಂಪಾರ್ಟೆಂಟ್ ಅಂತಂದ್ರೆ ಶಿಪ್ಪಿಂಗ್ ಅನ್ನೋದಿದೆಯಲ್ವಾ, ಇದು ಗ್ಲೋಬಲ್ ಎಮಿಟರ್ ಜಾಸ್ತಿ. ಇಟ್ ಏಮ್ಸ್ ಫಾರ್ 20% ರಿಡಕ್ಷನ್ ಇನ್ ಕಾರ್ಬನ್ ಇಂಟೆನ್ಸಿಟಿ ಬೈ 2030. ಈ ಶಿಪ್ಪಿಂಗ್ ಇಂಡಸ್ಟ್ರಿಯಿಂದಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಎಮಿಷನ್ ಆಗ್ತಾ ಇದೆ. ಎಮಿಷನ್ ಆಗೋದನ್ನ ಕಡಿಮೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಈ ಒಂದು ಫ್ರೇಮ್ ವರ್ಕ್ ಅನ್ನ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಬೈ 2050 ಅಂತ ತರ್ತಾ ಇದ್ರು. ಈ ಫ್ರೇಮ್ ವರ್ಕ್ ಡಿಲೇ ಮಾಡಿರೋದು ಏನಾಗುತ್ತೆ, ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಸೆಟ್ ಬ್ಯಾಕ್, ಒಂದು ಹಿನ್ನಡೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ಅದರಲ್ಲೂ ಯಾವ ದೇಶಗಳು ಇದನ್ನ ಬಹಳ ಬೇಗ ನಾವು ನೆಟ್ ಝೀರೋ ಮಾಡಬೇಕು ಅಥವಾ ಗ್ಲೋಬಲ್ ಆಕ್ಷನ್ ಕ್ಲೈಮೇಟ್ ಚೇಂಜ್ ಆಕ್ಷನ್ಗೆ ಯಾರು ಮಹತ್ವ ಕೊಡ್ತಾ ಇದ್ರೋ ಅವರಿಗೆಲ್ಲ ಒಂಥರ ಫ್ರಸ್ಟ್ರೇಷನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಈ US, EU, UK ಎಲ್ಲ ಇದೆಯಲ್ವಾ, ಇದನ್ನ ಅಪೋಸ್ ಮಾಡ್ತಾ ಇವೆ ಈ ಡಿಲೇ ಮಾಡೋದನ್ನ. ಆದ್ರೆ 57 ದೇಶಗಳು ಸಪೋರ್ಟ್ ಮಾಡಿದೆ. ಅದರಲ್ಲಿ ಚೀನಾ ಇದೆ, ಇಂಡಿಯಾ ಇದೆ. ನೋಡಿ, ಯಾವಾಗ್ಲೂ ಡೆವಲಪ್ಡ್ ಕಂಟ್ರೀಸ್ ಗಳಿಗೆ ಏನು ದೊಡ್ಡ ಪ್ರಾಬ್ಲಮ್ ಇರೋದಿಲ್ಲ. ಯಾಕಂದ್ರೆ ಇರೋ ರಿಸೋರ್ಸ್ ಗಳನ್ನ ಆಲ್ರೆಡಿ ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ಟಿದ್ದಾರೆ, ಆಲ್ರೆಡಿ ಅಭಿವೃದ್ಧಿ ಹೊಂದಿದ್ದಾರೆ. ಆದ್ರೆ ನಮ್ಮಂತಹ ಡೆವಲಪಿಂಗ್ ಕಂಟ್ರೀಸ್ಗಳು, ಭಾರತ, ಚೀನಾ ಎಲ್ಲ ಇದೆಯಲ್ವಾ, ಇವರೆಲ್ಲ ಮುಖ್ಯವಾಗಿ ಇಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗಲೂ ಸ್ವಲ್ಪ ಕೂಲಂಕುಷವಾಗಿ ಚರ್ಚೆ ಮಾಡುತ್ತೆ. ಇಲ್ಲಿ ಚೀನಾ ನಮ್ಮ ಸಪೋರ್ಟಿಗೆ ಸಹ ಬರುತ್ತೆ. ಇಲ್ಲಿ ಚೀನಾ ಭಾರತ ಒಳ್ಳೆ ಸಂಬಂಧವನ್ನ ಹೊಂದ್ಕೊಂಡಿರುತ್ತೆ. ಯಾಕಂತಂದ್ರೆ ಈ ತರ ನಾವು ಯಾರಾದ್ರೂ ಅಪೋಸ್ ಮಾಡೋರಿದ್ರೆ ಅವರನ್ನ ವಿರೋಧಿಸಿ ಇಲ್ಲ ಇದನ್ನ ಡಿಲೇ ಮಾಡಬೇಕು, ಯಾಕಂದ್ರೆ ಡೆವಲಪಿಂಗ್ ಕಂಟ್ರೀಸ್ ಗಳಿಗೆ ಜಾಸ್ತಿ ಮಹತ್ವ ಕೊಡಬೇಕು ಅಂತ ಭಾರತ, ಚೀನಾ ಹೇಳ್ತಾ ಇರುತ್ತೆ. ದಿಸ್ ಹೈಲೈಟ್ಸ್ ದಿ ಆನ್ಗೋಯಿಂಗ್ ಟೆನ್ಷನ್ ಬಿಟ್ವೀನ್ ರಿಚ್ ಅಂಡ್ ಡೆವಲಪಿಂಗ್ ನೇಷನ್ಸ್ ಓವರ್ ಫೈನಾನ್ಷಿಯಲ್ ಬರ್ಡನ್ ವಿತ್ ಕ್ಲೈಮೇಟ್ ಆಕ್ಷನ್. ಹಾಗಾಗಿ ಕ್ಲೈಮೇಟ್ ಆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನಾವು ರಿನ್ಯೂಬಲ್ ಎನರ್ಜಿ ಕಡೆ ಫೋಕಸ್ ಮಾಡಬೇಕು. ಆದ್ರೆ ಅದಕ್ಕೆ ಜಾಸ್ತಿ ಹಣ ಬೇಕು. ಆ ಫಿನಾನ್ಷಿಯಲ್ ಬರ್ಡನ್ ಇದೆಯಲ್ವಾ, ಆ ಬರ್ಡನ್ ಕಡಿಮೆ ಆಗ್ಬೇಕು ಅಂತಂದ್ರೆ ರಿಚ್ ಕಂಟ್ರೀಸ್ಗಳು ಸಪೋರ್ಟ್ ಮಾಡಬೇಕು, ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬೇಕು. ಇದೆಲ್ಲ ಆಗ್ಬೇಕು ಅಂತಂದ್ರೆ ಒಂದು ಇಂಥ ಡಿಲೇ ಆಗ್ತಾ ಇರಬೇಕು. ಇದ್ರೆ ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ. ರಿಸ್ಟ್ರಿಕ್ಷನ್ಸ್ ಹಾಕಿದ್ರೆ ಡೆವಲಪಿಂಗ್ ಆಕ್ಟಿವಿಟೀಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ, ಆವಾಗ ದೇಶ ಮುಂದುವರಿಯೋದಿಲ್ಲ. ಇದಾದ ನಂತರ ಡಿಸ್ಕವರಿ ಆಫ್ ದಿ ಮೋಸ್ಟ್ ಏನ್ಷಿಯಂಟ್ ಇಂಡಿಯನ್ ವುಲ್ಫ್ ಸ್ಪೀಷೀಸ್. ಭಾರತೀಯ ತೋಳ, ಇಂಡಿಯನ್ ವುಲ್ಫ್ ಅಂತಂದ್ರೆ ಹಳೆಯ ಕಾಲದ್ದು, ಇದು ಓಲ್ಡೆಸ್ಟ್ ಲಿವಿಂಗ್ ಲೀನೇಜ್ ಆಫ್ ವರ್ಲ್ಡ್ಸ್ ವುಲ್ಫ್ಸ್. ಈಗ
ಲೈಕ್ಲಿ ಟು ಬಿ ಕ್ಲಾಸಿಫೈಡ್ ಆಸ್ ನ್ಯೂ ಸಪರೇಟ್ ಸ್ಪೀಶೀಸ್ ಬೈ IUCN. IUCN ಅಲ್ಲಿ ಇದನ್ನು ಸಪರೇಟ್ ಸ್ಪೀಶೀಸ್ ಅಂತ ಕನ್ಸಿಡರ್ ಮಾಡೋ ಸಾಧ್ಯತೆ ಇದೆ. ನೋಡಿ, ಓನ್ಲಿ ಅಬೌಟ್ 3000 ಇಂಡಿಯನ್ ವುಲ್ಸ್ ಆರ್ ಲೆಫ್ಟ್. ನೋಡಿ, 3000 ಭಾರತೀಯ ತೋಳಗಳು ಮಾತ್ರ ಉಳಿದಿದೆ. ಈಗ ಹೊಸ ಸ್ಥಾನಮಾನ ಕೊಡೋದ್ರಿಂದ ಅಥವಾ ಅದಕ್ಕೆ ಹೊಸ ಪ್ರಭೇದಕ್ಕೆ ಒಂದು ಏರಿಸೋದ್ರಿಂದ ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅಟೆನ್ಷನ್ ಸಿಗುತ್ತೆ. ಅದ್ರ ಜೊತೆ ಸಂರಕ್ಷಣಾ ನಿಧಿ ಸಹ ಸಿಗ್ತಾ ಹೋಗುತ್ತೆ. ಇನ್ನು ಪ್ರಸ್ತುತ ಈಗ ಇದರದೊಂದು ಸ್ಟೇಟಸ್ ಏನಿದೆ, ವಲ್ನರೇಬಲ್ ಅಂತಿದೆ. ದ ವುಲ್ಫ್ ಇಸ್ ಕರೆಂಟ್ಲಿ ಲಿಸ್ಟೆಡ್ ಆಸ್ ವಲ್ನರೇಬಲ್ ಇನ್ ದಿ IUCN. ಥ್ರೆಟ್ಸ್ ಫ್ರಮ್ ಹ್ಯಾಬಿಟ್ಯಾಟ್ ಲಾಸ್ ಡ್ಯೂ ಟು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂಡ್ ಹ್ಯೂಮನ್ ವಿಲ್ ಕಾನ್ಫ್ಲಿಕ್ಟ್. ರೈಟ್, ಯಾವ್ಯಾವ್ದಿದೆ ಅಂತಂದ್ರೆ, ಒಂದು ಆವಾಸ ಸ್ಥಾನ ನಷ್ಟ ಆಗೋದು, ಅದು ಉಳ್ಕೊಳ್ಳುವಂತ ಜಾಗ ನಷ್ಟ ಆಗೋದಿರಬಹುದು. ಮತ್ತೆ ಹ್ಯೂಮನ್ ವುಲ್ಫ್ ಅಂದ್ರೆ ಮನುಷ್ಯರು ಮತ್ತೆ ಈ ಒಂದು ತೋಳ ನಡುವಿನ ಒಂದು ಸಂಘರ್ಷ ಅಂತಂದ್ರೆ ನಾವು ಹೋಗೋದ್ರ ಜೊತೆ ಸಂಘರ್ಷ ಮಾಡ್ತಿರ್ತೇವೆ ಅಂತಲ್ಲ, ಅದು ಬಂದು ಮನುಷ್ಯರ ಪ್ರದೇಶಗಳಿಗೆ ಹಾನಿ ಮಾಡುತ್ತೆ. ಮತ್ತೆ ಮನುಷ್ಯರು ಬೇಟೆ ಆಡೋದು, ಈ ತರ ಕೆಲವೊಂದು ಚಟುವಟಿಕೆಗಳಿಂದಾಗಿ ಇದಕ್ಕೆ ಅಪಾಯ ಎದುರಾಗ್ತಾ ಇದೆ. ಇನ್ನು ಮೈಕ್ರೋಬಿಯಲ್ ಲಿಂಕ್ ಬಿಟ್ವೀನ್ ಆರ್ಸೆನಿಕ್ ಅಂಡ್ ರೈಸ್ ಅನ್ಕವರ್ಡ್. ಹೊಸ ರಿಸರ್ಚ್ ಮೂಲಕ ಗೊತ್ತಾಗಿದ್ರು ಅಂತಂದ್ರೆ, ಐಡೆಂಟಿಫೈಡ್ ಮೈಕ್ರೋಬಿಯಲ್ ಲಿಂಕ್ ಸ್ಪೆಸಿಫಿಕ್ ಬ್ಯಾಕ್ಟೀರಿಯಾ that causes arsenic to become toxic and accumulate in rice bags, leading to high levels of arsenic in the rice grain. ಆರ್ಸೆನಿಕ್ ವಿಷಕಾರಿ ಆಗ್ಲಿಕ್ಕೆ ಮತ್ತೆ ಅಕ್ಕಿ ಸಸ್ಯಗಳ ಸಂಗ್ರಹಗೊಳ್ಳಲಿಕ್ಕೆ ಕಾರಣವಾಗುವಂತಹ ಒಂದು ಸೂಕ್ಷ್ಮಜೀವಿ ಸಂಪರ್ಕವನ್ನ, ಒಂದು ಬ್ಯಾಕ್ಟೀರಿಯಾವನ್ನ ಒಂದು ಸಂಶೋಧನೆಯಲ್ಲಿ ಗುರುತಿಸಿದ್ದಾರೆ. ಆ ಬ್ಯಾಕ್ಟೀರಿಯಾದಿಂದ ಅಕ್ಕಿಯಲ್ಲಿ ಆರ್ಸೆನಿಕ್ ಮಟ್ಟ ಜಾಸ್ತಿ ಆಗ್ತಾ ಇದೆ. ಆರ್ಸೆನಿಕ್ ಕಂಟ್ಯಾಮಿನೇಷನ್ ಅನ್ನೋದು ದೊಡ್ಡ ಇಶ್ಯೂ, ಪಬ್ಲಿಕ್ ಹೆಲ್ತ್ ಇಶ್ಯೂ ಇದು. ಅದರಲ್ಲೂ ಸೌತ್ ಏಷ್ಯಾ, US ರೈಸ್ ಪ್ಯಾಡೀಸ್ ಎಲ್ಲ ಕಡೆ ಈ ಒಂದು ಇಶ್ಯೂ ಕಂಡು ಬರ್ತಾ ಇದೆ. ಒಂದು ವೇಳೆ ಆರ್ಸೆನಿಕ್ ಜಾಸ್ತಿ ಇದ್ರೆ ಡಿಸೀಸ್ ಇನ್ ಕ್ರಾಪ್ಸ್, ಸ್ಟ್ರೇಟ್ ಹೆಡ್ ಡಿಸೀಸ್ ಅಂತಿದೆ, ಅದು ಕ್ರಾಪ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆ ಅದರಿಂದ ಮನುಷ್ಯರ ಆರೋಗ್ಯಕ್ಕೂ ಅಪಾಯ ಇರುತ್ತೆ. ಈಗ ಒಂದು ವೇಳೆ ನಾವು ಮೈಕ್ರೋಬಿಯಲ್ ಪ್ರೊಸೆಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಿಂದ ಈ ಮೈಕ್ರೋಬಿಯಲ್ ಬ್ಯಾಲೆನ್ಸ್ ಯಾವ ತರ ಇರಬೇಕು, ಸಾಯಿಲ್ ಅಲ್ಲಿ, ಮಣ್ಣಿನಲ್ಲಿ ಯಾವ ತರ ಇರಬೇಕು ಅನ್ನೋದು ಗೊತ್ತಾಗುತ್ತೆ. ಇದರಿಂದ ಆರ್ಸೆನಿಕ್ ಕಂಟ್ಯಾಮಿನೇಷನ್ ಆಗೋದು ತಪ್ಪುತ್ತೆ. ಆರ್ಸೆನಿಕ್ ಒಂದು ವಿಷಕಾರಿ ಅಂಶ ಜಾಸ್ತಿ ಆಗೋದು ತಪ್ತಾ ಹೋಗುತ್ತೆ. ಪೊಟೆನ್ಷಿಯಲಿ ಲೀಡಿಂಗ್ ಟು ಸೇಫರ್ ಅಂಡ್ ಹೈ ಈಲ್ಡಿಂಗ್ ರೈಸ್. ಸೇಫ್ ಆಗಿರುವಂಥದ್ದು ಮತ್ತೆ ಹೈ ಈಲ್ಡಿಂಗ್, ಹೆಚ್ಚಿನ ಇಳುವರಿ ಕೊಡುವಂತ ರೈಸಿಗೆ ಅದನ್ನು ಪಡ್ಕೊಳ್ಳಿಕ್ಕೆ ನಮಗೆ ಸಹಾಯ ಆಗುತ್ತೆ. ಹಾಗೆ ಇಷ್ಟು 17, 18, 19 3 ದಿನದ ಮುಖ್ಯವಾದ ವಿಷಯ. ಇನ್ನು ಮುಂದಿನ ದಿನಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.